ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಸರ್ ಕೇಳ್ತಾ ಇದೆಯಲ್ಲ ಸರ್? ಗಣೇಶ್ ಸರ್, ಪ್ರತಿ ವರ್ಷದಂತೆ ಜುಲೈ 28ನೇ ತಾರೀಕು ಪ್ರೋಮಿತಾ ಗೌರಿಯ ಹುಟ್ಟುಹಬ್ಬವನ್ನ ಈ ವರ್ಷವೂ ಹಮ್ಮಿಕೊಳ್ಳಲಾಗಿದೆ. ಮೊದಲನೇ ವರ್ಷದಿಂದ ಹಿಡಿದು 19ನೇ ವರ್ಷ ಇದು. 19ನೇ ವರ್ಷದವರೆಗೆ ನಿರಂತರವಾಗಿ ಈ ಜುಲೈ 28 ಪ್ರೋಮಿತಾ ಗೌರಿ ಹುಟ್ಟುಹಬ್ಬದ ಅಂಗವಾಗಿ ಒಂದು ಉಪನ್ಯಾಸವನ್ನ ಏರ್ಪಡಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಆಚಾರ ವಿಚಾರ ಜಾಲನ್ಯಾಸದ ಅಡಿನಲ್ಲಿನೇ ಕಾರ್ಯ ಕ್ಷೇತ್ರ ಏನಿದೆ, ಕಾರ್ಯ ಪ್ರೀತಿ ಏನಿದೆ, ಅದರಲ್ಲಿ ಭಾಗ 4 ಎಂದು ಗಣೇಶ್ ಅವರು ಸಮ್ಮತಿ ನೀಡಿರುವುದರಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತು ನಮ್ಮಲ್ಲಿ ಇರುವಂತಹ ನಕಾರಾತ್ಮಕವಾದಂತಹ ಆವೇಶವನ್ನ ಅನುಕ್ಷಣದ ಆನಂದ ರೀತಿಯಲ್ಲಿ ಅವುಗಳನ್ನು ಹೊರಹಾಕುವುದು ಹೇಗೆ ಎಂಬುದನ್ನ ಪ್ರೊಫೆಸರ್ MRN ಅವರ ನುಡಿಗಳಲ್ಲಿ ನಾವು ಕೇಳಲಿಕ್ಕೆ ಕಾತರರಾಗಿದ್ದೇವೆ. ಹಾಗಾಗಿ ಇವತ್ತು ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ವೇಳೆಯನ್ನ ವ್ಯರ್ಥ ಮಾಡದೆ ಪ್ರೊಫೆಸರ್ MRN ಅವರ ನುಡಿಮುತ್ತುಗಳನ್ನ ನಾವು ಕೇಳಲಿಕ್ಕೆ ಇವತ್ತು ಕಾತರದಿಂದಿದ್ದೇವೆ. ಅವರಿಗೆ ಈ ಮೈಕನ್ನ ಹಸ್ತಾಂತರಿಸ್ತಿದ್ದೀನಿ. ಸರ್, ದಯವಿಟ್ಟು ನೀವು ಈ ಒಂದು ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕಂತ ಕೇಳ್ಕೊಳ್ತೀನಿ ಸರ್. ತಮಗೂ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತ ಸರ್. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಎಂದಿನಂತೆ ಪ್ರೋಮಿತಾ ಗೌರಿಯ ಹುಟ್ಟುಹಬ್ಬದ ನೆವದಲ್ಲಿ ನಾವೆಲ್ಲರೂ ಒಂದು ಸಾರ್ವತ್ರಿಕ ಸಮಸ್ಯೆಯನ್ನು ಕುರಿತು ಆಲೋಚನೆ ಮಾಡೋಣ. ಇದು ಕೇವಲ ಹದಿಹರೆಯದವರ ಸಮಸ್ಯೆ ಅಲ್ಲ, ನಮ್ಮ ನಿಮ್ಮ ಎಲ್ಲರ ಸಮಸ್ಯೆ ಕೂಡ. ಈ ಸಮಸ್ಯೆಯ ಪರಿಹಾರವನ್ನ ನಾವು ಹುಡುಕೋ ಅಗತ್ಯ ಇಲ್ಲ. ಹಾಗೆ ನೋಡಿದ್ರೆ DVG ಅವರು ತಮ್ಮ ಅನೇಕ ಪದ್ಯಗಳಲ್ಲಿ ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ನಾನು ಮಂಕುತಿಮ್ಮನ ಕಗ್ಗ ಓದುವಾಗ ಒಂದು ರೀತಿ ಪಟ್ಟಿ ಮಾಡಿದ್ದುಂಟು. DVG ಅವ್ರನ್ನ ತುಂಬಾ ಕಾಡಿರೋ ವಿಷಯಗಳನ್ನ ಮತ್ತೆ ಮತ್ತೆ ಪುನರಾವರ್ತನೆ ಮಾಡ್ತಾರೆ. ಈ ಪುನರಾವರ್ತನೆ ಏನನ್ನು ಸೂಚಿಸುತ್ತೆ ಅಂತಂದ್ರೆ, ನಾವು ಯಾವುದು ನಾವು ಇಷ್ಟಪಡ್ತೀವೋ ನಮ್ಗೆ ಗೊತ್ತಿಲ್ಲದೆ ಅದು ಮತ್ತೆ ಮತ್ತೆ ಕಾಣಿಸ್ಕೊಳ್ಳುತ್ತೆ ಅಂತ. DVG ಅವರಲ್ಲಿ ಮತ್ತೆ ಮತ್ತೆ ಕಾಣಿಸ್ಕೊಂಡೋದ್ರಲ್ಲಿ ಈ ಅನುಕ್ಷಣದ ಆನಂದ ಕೂಡ ಒಂದು. ಅನುಕ್ಷಣ ಅನ್ನೋ ಪದಾನ ಮೊದಲು ನಾವು ಸ್ಪಷ್ಟ ಮಾಡಿಕೊಂಡ್ರೆ, ಕ್ಷಣವನ್ನು ಅನುಸರಿಸಿ ಬಂದದ್ದು ಅನುಕ್ಷಣ. ಅನುಭವ ಅನ್ನೋದು ಭವವನ್ನು ಅನುಸರಿಸಿ ಹೇಗೆ ಅನುಭವ ಬರುತ್ತೋ ಹಾಗೆ ಕ್ಷಣವನ್ನು ಅನುಸರಿಸಿ ಅನುಕ್ಷಣ ಬರುತ್ತೆ. ಅನುಕ್ಷಣ ಅಂದ್ರೆ ಪ್ರತಿ ಕ್ಷಣದಲ್ಲೂ ನಾವು ಎಚ್ಚರಿಕೆಯಿಂದ ಇರಬೇಕಾದದ್ದು ಅನ್ನುವಂಥ ಅರ್ಥ ಬರುತ್ತೆ. ಜೀವನದಲ್ಲಿ ನಾವು ಯೋಜನೆಗಳನ್ನ ತಯಾರಿಸುವಾಗ ಒಂದು ವ್ಯಾಪ್ತಿಯನ್ನ ಇಟ್ಕೋತೀವಿ. ಈಗ ನನ್ನ ಆಜೀವ ಪರ್ಯಂತ ನಾನು ಸುಖವಾಗಿರ್ಬೇಕು, ನಾನು ಇರೋ ಹಾಗೆ ಮನೆ ಕಟ್ಕೋಬೇಕು ಅನ್ನೋದು ಒಮ್ಮೆ ಯೋಚನೆ ಮಾಡಿದ್ರೆ, ಇನ್ನೊಂದ್ಸರಿ ಮುಂದಿನ ತಲೆಮಾರಿನವ್ರಿಗೂ ಅದೆಲ್ಲ ಉಪಯೋಗ ಬರಬೇಕು ಅಂತಾನೂ ಆಲೋಚನೆ ಮಾಡ್ತೀವಿ. ಆದ್ರೆ ಇಂಥ ದೊಡ್ಡ ದೊಡ್ಡ ವಿಷಯ ಆಲೋಚನೆ ಮಾಡುವ ಸಂಭ್ರಮದಲ್ಲಿ ಸಾಮಾನ್ಯ ವಿಷಯಗಳನ್ನ ಕೈ ಬಿಟ್ಬಿಡ್ತೀವಿ. ಆದರೆ ನಿಜವಾದ ಸಂತೋಷ ಇರುವಂಥದ್ದು ಸಾಮಾನ್ಯ ವಿಷಯಗಳಲ್ಲಿ ಅನ್ನುವಂಥದ್ದು ನಮ್ಗೆ ಹೊಡೆಯೋದು ಸ್ವಲ್ಪ ತಡ ಆಗುತ್ತೆ. ಈ ಬಗ್ಗೆ ಹೇಳುವಾಗ ನಾವು ಏನಾಗ್ಬೇಕಪ್ಪ ಅಂದ್ರೆ, ಕೆಲಸ ಎಷ್ಟೊತ್ತು ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಪ್ರತಿ ಕ್ಷಣದ ಬಗ್ಗೆ ಎಚ್ಚರಿಕೆಯಿಂದಿರ್ಬೇಕು. ಈ ಕ್ಷಣದ ಒಂದು ಪೂರ್ಣ ಪ್ರಯೋಜನ ನಾನು ಪಡ್ಕೋಬೇಕು ಅಂತ ಈ ಅರ್ಥಶಾಸ್ತ್ರದಲ್ಲಿ ಅದನ್ನ ಮೈಕ್ರೋ ಲೆವೆಲ್ ಪ್ಲಾನಿಂಗ್ ಅಂತ ಕರೀತಾರೆ. ಸೂಕ್ಷ್ಮ ಮಟ್ಟದಲ್ಲಿ ಯೋಜನೆ ತಯಾರಿಸೋದು ಅಂತ. ಹಾಗೆ ಇಲ್ಲಿ ಕೂಡ ನಾನು ಕಾಲವನ್ನ ಮೈಕ್ರೋ ಲೆವೆಲ್ ಅಲ್ಲಿ ಆಲೋಚನೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ನಿಮ್ಮೊಂದಿಗೆ ಕೆಲವೊಂದು ಅಭಿಪ್ರಾಯಗಳನ್ನ ಹಂಚ್ಕೋತೇನೆ. ಒಂದು ಬಿಳಿ ಹೆಂಡತಿ ಅಂತ ಸಿನಿಮಾ ಬಂದಿತ್ತು. ಆ ಸಿನಿಮಾದಲ್ಲಿ ಒಂದು ಇಂಗ್ಲಿಷ್ ಹಾಡಿತ್ತು. ಆ ಹಾಡು ನನ್ನನ್ನು ತುಂಬಾ ಕಾಡಿಸಿತ್ತು ಅವಾಗ. ಏನಂದ್ರೆ, ಹ್ಯಾಪಿಯೆಸ್ಟ್ ಮೂಮೆಂಟ್ ಎವರಿ ಈವೆಂಟ್ ಅಂತ ಇತ್ತು.
ಹ್ಯಾಪಿಯೆಸ್ಟ್ ಮೂಮೆಂಟ್ ಎವರಿ ಈವೆಂಟ್ ಅಂತ. ಅದು ನನಗೆ ತುಂಬಾ ಪ್ರಭಾವ ಬೀರಿದೆ. ಯಾಕೆಂದ್ರೆ ಎವ್ರಿ ಈವೆಂಟ್ ಶುಡ್ ಗಿವ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ. ಅದ್ರ ಬದಲು ರಿವರ್ಸ್ ಮಾಡಿ, ಎವ್ರಿ ಇದು ಎವ್ರಿ ಈವೆಂಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ. ನಾವು ಯಾವುದೋ ಒಂದು ಕ್ಷಣದಲ್ಲಿ ಅನುಭವಿಸಿದ್ದನ್ನ ಮತ್ತೆ ಮತ್ತೆ ಪುನರಾವರ್ತನೆ ಮಾಡುವಂತ ಒಂದು ಗುಣ ಅಂತ ಹೇಳೋಣ. ಈ ಗುಣಕ್ಕೆ ಎಲ್ಲಿ ಮಾದರಿ ಸಿಕ್ಕತ್ ನಮ್ಗೆ? ಅನುಕ್ಷಣದ ಯೋಜನೆಗೆ ಎಲ್ಲಿ ಮಾದರಿ ಸಿಗತ್ತೆ ಅಂದ್ರೆ ನಮ್ಮ ದೇಹದಲ್ಲೇ ಮಾದರಿ ಸಿಗುತ್ತೆ. ನಮ್ಮ ದೇಹ ಇಷ್ಟು 3 ಟ್ರಿಲಿಯನ್ ಜೀವಕೋಶಗಳಿದೆಯಲ್ಲ, ಅಲ್ಲಿ ಅನೇಕ ಸಂಗತಿಗಳು ಉಪಯೋಗವಿಲ್ಲದಾಗತ್ತೆ. ಈಗ ಕೆಂಪು ರಕ್ತ ಕಣಗಳು ಕೆಲವು ದಿವಸ ಆಕ್ಸಿಜನ್ ಪೂರೈಸಿದ ಮೇಲೆ ಅವು ಆಕ್ಸಿಜನ್ ಪೂರೈಸುವಂತ ಸಾಮರ್ಥ್ಯ ಕಳ್ಕೊಂಡ್ಬಿಡುತ್ತೆ. ಆ ಕಳ್ಕೊಂಡಂತಹದ್ದನ್ನ ಎಲೆ, ಒಣಗಿದ ಎಲೆಯನ್ನ ಉದುರಿಸುವ ಹಾಗೆ ನಮ್ಮ ಜೀವಕೋಶದಲ್ಲಿ ಅನಗತ್ಯವಾದಂತಹ ಒಂದು ಅಣುಗಳನ್ನೆಲ್ಲ ತಗೊಂಡು ಒಂದು ಲೈಸೋಸೋಮ್ ಅಂತ ಇದೆ, ಅದನ್ನ ಸೂಯಿಸೈಡ್ ಬ್ಯಾಗ್ ಅಂತಲೇ ಕರೀತಾರೆ. ಆ ಲೈಸೋಸೋಮ್ ಒಳಗೆ ಹೋದ್ರೆ ಅಲ್ಲಿ ಲೈಸೋಸೈಮ್ಗಳು ಏನ್ ಮಾಡುತ್ತೆ, ಅದನ್ನೆಲ್ಲ ಕರಗಿಸಿ ಮತ್ತೆ ಹೊಸ ರಕ್ತಕ್ಕೆ ಅದನ್ನು ಉಪಯೋಗ ಮಾಡ್ಕೊಳ್ತದೆ, ಬಿಸಾಕೋದಿಲ್ಲ. ಹಾಗೆ ಎಲೆ ಉದುರಿ ಭೂಮಿಗೆ ಸೇರಿ ಆ ಭೂಮಿಯಿಂದ ಮತ್ತೆ ಅದು ಗೊಬ್ಬರವಾಗಿ ಮತ್ತೆ ಗಿಡವನ್ನ ಸೇರುತ್ತಲ್ಲ, ಹಾಗೆ ಇಲ್ಲಿ ನಮ್ಮ ದೇಹದ ಪ್ರತಿಯೊಂದು ಕಸವನ್ನು ಅದು ಬಿಸಾಡೋದಿಲ್ಲ, ಅದನ್ನ ಮತ್ತೆ ಅದು ಪಡ್ಕೊಳ್ಳುತ್ತೆ. ಆ ರೀತಿಯಾಗಿ ನಾವು ಪ್ರತಿದಿನ ಎದ್ದಾಗ ಉತ್ಸಾಹದಿಂದ ಕೆಲಸವನ್ನ ಪ್ರಾರಂಭ ಮಾಡ್ತೀವಿ. ಆದ್ರೆ ದಿನ ಕಳೀತಾ ಕಳೀತಾ ಸಾಯಂಕಾಲದ ಹೊತ್ತಿಗೆ ನಮ್ಮ ಉತ್ಸಾಹ ಕಡಿಮೆ ಆಗ್ಬಿಡುತ್ತೆ. ಹೆಚ್ಚು ಕಡಿಮೆ ಪಂಕ್ಚರ್ ಆಗಿರೋ ಟೈರ್ಗೆ ಹೋಲಿಸಬಹುದು. ಅಂದ್ರೆ ಟೈರ್ನಲ್ಲಿ ಪಂಕ್ಚರ್ ಕಾಣೋದೇ ಇಲ್ಲ, ಆದ್ರೆ ಆ ಪಂಕ್ಚರ್ ಏನಾದ್ರು ಆಗಿದ್ರೆ ಏನಾಗುತ್ತೆ ಅಂದ್ರೆ ನಾವು ಗಾಡಿ ಓಡಿಸ್ತಾ 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 ಅದರ ಇದು ಗಾಳಿ ಹೋಗಿ ನಾವೇನಾಗುತ್ತೀವಿ, ಪೆಚ್ಚಾಗ್ತಾ ಬರ್ತೀವಿ. ಆ ದೃಷ್ಟಿಯಿಂದ ನಾವು ಗಾಳಿ ಎಷ್ಟು ಮುಖ್ಯವೋ ಆ ಗಾಳಿಯನ್ನ ಸಸ್ಟೈನ್ ಮಾಡ್ಕೊಳ್ಳೋದು ಅಥವಾ ಸ್ಥಿರವಾಗಿರಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಂತ ನಾನು ಭಾವಿಸ್ಕೋತೀನಿ. ಯಾಕಪ್ಪ ಅಂತಂದ್ರೆ ಅದು ಸ್ಥಿರವಾಗಿರಿಸ್ಕೊಳ್ಳದೆ ಹೋದ್ರೆ ಮತ್ತೆ ನಾವಿಷ್ಟೆಲ್ಲ ಪ್ರೀತಿಯಿಂದ ಕೆಲಸ ಮಾಡ್ತಿದ್ರು ಆ ಕೆಲಸದ ಪೂರ್ಣ ಫಲ ನಮ್ಗೆ ಸಿಗೋಕೆ ಸಾಧ್ಯವಿಲ್ಲದಾಗ ಆಗ್ಬಿಡುತ್ತೆ. ಹಾಗಾಗಿ ನಾವು 2 ರೀತಿಯಲ್ಲಿ ಇದನ್ನ ಗಮನಿಸಬಹುದು. ಶರಣಪ್ಪ ಅವ್ರು ಹೇಳಿದ ಹಾಗೆ ನಕಾರಾತ್ಮಕವಾದ ಭಾವನೆಗಳನ್ನ ಕಳ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ದೃಷ್ಟಿ ಒಂದಾದ್ರೆ, ಸಕಾರಾತ್ಮಕವಾದ ಭಾವನೆ ನಾವು ತಂದ್ಕೊಂಡಿದ್ದನ್ನ ಉಳಿಸ್ಕೊಳ್ಳೋದು ಹೇಗೆ ಅಂತ. ಕಳ್ಕೊಳ್ಳೋದು ಮತ್ತೆ ಉಳಿಸ್ಕೊಳ್ಳೋದು ಪರಸ್ಪರ ಸಂಬಂಧಿಗಳು. ಹೀಗಾಗಿ ಆತ್ಮೀಯರೇ, ನಾವು ನಮ್ಮ ಜೀವನದ ಚುರುಕನ್ನ ಪ್ರತಿ ದಿನ ಕಳೆಯೋವರೆಗೂ ಉಳಿಸ್ಕೋಬೇಕಲ್ಲ, ಆಗ್ಬೇಕು. ಇಲ್ಲದೆ ಇದ್ರೆ ಏನಾಗುತ್ತೆ, ಆರಂಭ ಶೂರತ್ವ ಅನ್ನೋ ಪದ ಕೇಳಿದೀವಲ್ಲ ನಾವು. ಉತ್ತರನ ಬಗ್ಗೆ ಒಂದು ಜಾಲನ್ಯಾಸನೇ ಮಾಡಿದ್ವಿ. ಉತ್ತರಂದು ಏನು ಆಶ್ಚರ್ಯ ಆದ್ದು ಅಂದ್ರೆ ಅವನು ಬೇಗ ಪಂಕ್ಚರ್ ಆಗ್ಬಿಟ್ಟ. ಅವನು ಸೈನ್ಯ ನೋಡ್ತಿದ್ದ ಹಾಗೆ ಅವನ ಉತ್ಸಾಹ ಹೊರಟೋಯ್ತು. ಹೀಗಾಗಿ ಈ ರೀತಿಯಲ್ಲಿ ನಾವು ಗಮನಿಸಬೇಕು ಅಂತ. ಆದ್ದರಿಂದ ಅನುಕ್ಷಣ ಕೂಡ ನಾವು ಕಾವಲು ಕಾಯ್ಬೇಕು, ಮತ್ತೆ ಮತ್ತೆ ಎಚ್ಚರದಿಂದ ಗಮನಿಸ್ಬೇಕು. ನನ್ನ ಉತ್ಸಾಹದ ಮಟ್ಟ ಏನಾದ್ರು ಕುಗ್ತಾ ಇದೆಯಾ, ಕುಗ್ಗಿದೆ, ಎಷ್ಟು ಕುಗ್ಗಿದೆ, ಆ ಕುಗ್ಗಿದ್ದಕ್ಕೆ ಏನ್ ಮಾಡ್ಬೇಕು ಅನ್ನೋ ಆಲೋಚನೆ ಮಾಡ್ಬೇಕೆ ಹೊರತು ನನ್ನ ಕೆಲಸ ಏನು ವಾಹನ ಚಾಲನೆ ಮಾಡೋದು. ಚಾಲನೆ ಮಾಡ್ತಾ ಇರ್ತೀನಿ, ಆಕ್ಸಿಲರೇಟರ್ ಬ್ರೇಕ್ ನೋಡ್ಕೊಂಡ್ಬಿಟ್ಟು ಅಂದ್ಬಿಟ್ಟು ಟೈರ್ ನೋಡ್ಕೊಳ್ದೆ ಹೋದ್ರೆ ಅಪಘಾತವಾಗುವ ಅಪಾಯ ಇದ್ದೇ ಇದೆ. ಆದ್ದರಿಂದ ನಾವು ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ರಭಸ ಜೀವನದಲ್ಲಿ ಏನಾಗಿದೆ ಅಂದ್ರೆ ತೀರಾ ಅನಿವಾರ್ಯವಾದಷ್ಟೇ ನಾವು ಕೆಲಸದ ಕಡೆಗೆ ಲಕ್ಷ್ಯ ಕೊಡ್ತೀವಿ. ಆ ಕೆಲಸದ ಬಗ್ಗೆ ನಾವು ಕೆಲಸ ಮಾಡ್ತಿರೋ ರೀತಿ, ಆ ಕೆಲಸ ಮಾಡ್ತಿರೋದ್ರಲ್ಲಿರೋ ತನ್ಮಯತೆ, ಆ ಕೆಲಸ ಮಾಡ್ತಿರೋದ್ರ ವೇಗ, ಅವುಗಳನ್ನ ನಾನೇನ್ ಮಾಡ್ತೀನಿ, ಮರ್ತು ಬಿಡ್ತೀನಿ. ಆ ಮರೆಯದ ಹಾಗೆ ಇರ್ಬೇಕಾದ್ರೆ ನಮ್ಗೆ ಕ್ಷಣದ ಎಚ್ಚರ ಅನುಕ್ಷಣ ಇರಬೇಕು ಅಂತ. ಅಂದ್ರೆ ಆಗ್ಲೇ ಹೇಳಿದ ಹಾಗೆ ಅನುಸರಿಸಿ ಬರುವಂಥದ್ದು. ಈ ಮೊಮೆಂಟ್ ಅಲ್ಲಿ ನಾನು ನಿರಾಳವಾಗಿದ್ದೀನಿ, ಆಯ್ತಪ್ಪ, ಮುಂದಿನ ಮೊಮೆಂಟ್ ಅಲ್ಲಿ ನಿನ್ನೆ ಮೊಮೆಂಟ್ ಅಷ್ಟೇ ನಿರಾಳವಾಗಿದ್ದೀನಾ ಅಂತ ಪರೀಕ್ಷೆ ಮಾಡ್ಕೋಬೇಕು. ಈ ಅನುಕ್ಷಣ ಅನ್ನೋ ಪದದ ಹಾಗೇನೆ ಅನುಸ್ಮರಣೆ ಅಂತ ಅನ್ನೋಂಥದ್ದು ಒಂದಿದೆ. ಅನುಸ್ಮರಣೆ ಅಂದ್ರೆ ಏನಪ್ಪಾ ಅಂತಂದ್ರೆ, ಯಾವುದನ್ನ ನೋಡಿದ್ರು ಎಲ್ಲಾ ನೋಡ್ದಲ್ಲೇ ದೇವ್ರ ಧ್ಯಾನ ಮಾಡ್ತೀನಿ ಕಣ್ಮುಚ್ಕೊಂಡು ಅನ್ನೋಕೆ ಆಗಲ್ಲ. ಅದರಲ್ಲೂ ರಭಸ ಜೀವನದಲ್ಲಿ ಅದು ಸಾಧ್ಯವೇ ಇಲ್ಲ. ಆದ್ರಿಂದ ಯಾವುದನ್ನಾದ್ರೂ ನೋಡೋಣ, ಆದ್ರೆ ನೋಡಿದ್ದು ನಮಗೆ ನಾವು ಯಾವ ಕೆಲಸ ಮಾಡ್ತಿದೀವೋ ಅದರ ಕಡೆಗೆ ಜ್ಞಾಪಿಸ್ಬೇಕು. ಅಂದ್ರೆ ಕರ್ತವ್ಯವೇ ದೇವರು ಅಂತ ನಿನ್ನೆ ಹೇಳಿದೀವಲ್ಲ, ಅದರಿಂದ
ಕರ್ತವ್ಯದ ದೇವರನ್ನ ನಾವು ಕರ್ತವ್ಯವಲ್ಲದ ಕೆಲಸ ಮಾಡಿದ್ರೂ ಕೂಡ ಮತ್ತೆ ಕರ್ತವ್ಯದ ಕಡೆಗೆ ಹಿಂತಿರುಗುವಂತಹ ಒಂದು ಕಲೆಗಾರಿಕೆ ಇದೆಯಲ್ಲ, ಅದನ್ನ ಏನಂತ ಕರೀತಾರೆ? ಅನುಸ್ಮರಣೆ ಅಂತ ಕರೀತಾರೆ. ಹಾಗೆ ಈ ಅನುಸ್ಮರಣೆಯ ಒಂದು ರೀತಿ ಇದೆಯಲ್ಲ, ಅದು ತುಂಬಾ ಇದು. ಆಮೇಲೆ ದೀರ್ಘಾವಧಿಯ ಯೋಜನೆಗೆ ಹೆಚ್ಚು ವೆಚ್ಚ ಆಗುತ್ತೆ. ಆ ಯೋಜನೆ ಪೂರೈಕೆ ಆದ್ರೂ ಅದು ಅಲ್ಲಿ ತಿರ್ಗಾ ನಾವು ಮತ್ತೆ ಇನ್ನೇ ಯಾವುದೋ ಕಡೆಗೆ ನಮ್ಮ ಲಕ್ಷ್ಯ ಹೋಗ್ಬಿಟ್ಟು ನಾವು ಸುಖವಾಗಿರ್ತೀವೋ ಇಲ್ವೋ. ಆದ್ರೆ ಅಲ್ಪಾವಧಿಯ ಯೋಜನೆ ತುಂಬಾ ಸುಲಭವಾಗಿ ಮಾಡುವಂಥದ್ದು. ಈಗ ನಾನು ನಾಳೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಎಷ್ಟೇ ಬ್ಯುಸಿಯಾಗಿ ಕೆಲಸ ಮಾಡ್ತಿದ್ರು, ಏನೇ ಮಾಡ್ತಿದ್ರು, ಕೆಲವು ಕ್ಷಣಗಳಲ್ಲಿ ನಮಗೆ ಬ್ಲಾಂಕ್ ಪೀರಿಯಡ್ ಸಿಗುತ್ತೆ. ಈಗ ಎರಡು ಮಾತಿನ ಮಧ್ಯೆ ಒಂದು ಪಾಸ್ ಅಥವಾ ಒಂದು ಮೌನ ಇರುತ್ತಲ್ಲ, ಎರಡು ಶಬ್ದಗಳ ಉಚ್ಚಾರದ ಮಧ್ಯೆ ಒಂದು ಮೌನ ಇದೆಯಲ್ಲ, ಅಂತ ಮೌನಗಳು ಮಾತಾಡುವಾಗ ಕೂಡ ಸಿಗುತ್ತೆ. ಆ ಮೌನವನ್ನ ನಾನು ಮಾತನಾಡುವವನು ಆಲೋಚಿಸೋದಕ್ಕೆ, ಮಾತು ಕೇಳುವವರು ಆಲೋಚಿಸೋದಕ್ಕೆ ಬಳಸ್ಕೋಬೇಕು ಅಂತ ಆ ಪಾಸ್ನ ಉದ್ದೇಶ. ಹಾಗೆ ನಮ್ಮ ಜೀವನದ ರಭಸ ಜೀವನದಲ್ಲಿರುವಂತಹ ಶಾಂತ ಕ್ಷಣಗಳು ಅಥವಾ ನಿಷ್ಕ್ರಿಯ ಕ್ಷಣಗಳಿದೆಯಲ್ಲ, ಅದನ್ನ ನಾವು ಎಚ್ಚರದಿಂದ ಕಾಯ್ದುಕೊಳ್ತಾ ಇದ್ರೆ ಆ ರಂಧ್ರಗಳ ಮೂಲಕ ನಮ್ಮ ಉತ್ಸಾಹ ಸೋರಿ ಹೋಗ್ಬಿಡುತ್ತೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಅಥವಾ ಆ ರಂಧ್ರಗಳ ಮೂಲಕ ನಕಾರಾತ್ಮಕವಾದ ಭಾವನೆಗಳಿಗೆ ಅದು ಬಾಗಿಲು ತೆರೆಯುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ಈಗ ಒಂದು ಅಂಶ ಗಮನಿಸೋಣ. ಒಂದು ಸರಳ ರೇಖೆಯನ್ನು ಕಲ್ಪಿಸ್ಕೊಳ್ಳಿ. ಒಂದು ಸರಳ ರೇಖೆ 10 ಸೆಂಟಿಮೀಟರ್ ಉದ್ದ ಇದೆ ಅಂತ ಇಟ್ಕೊಳ್ಳೋಣ. ಇದ್ಯಾವ ದೊಡ್ಡ ವಿಷಯ, ನಾನು 30 ಸೆಂಟಿಮೀಟರ್ ರೇಖೆ ಇದೆ ನಮ್ಮನೆ, ಇದು ಕೊಠಡಿಯ ಉದ್ದ ಅನೇಕ ಅಡಿಗಳಿದೆ, 10 ಸೆಂಟಿಮೀಟರ್ ಏನ್ ದೊಡ್ಡದಲ್ಲ, ಚಿಕ್ಕದು ಅಂತ ನಮ್ಗೆ ಅನ್ಸುತ್ತೆ. ಹಾಗೆ ನಮ್ಮ ಜೀವನ ಇಷ್ಟು 100 ವರ್ಷ ಬದುಕಿದೀವಿ ಅಂದ್ರೂ ನಮ್ಗೆ ಇನ್ನೂ ಸಾಲದು ಅನ್ಸುತ್ತೆ. ಆದ್ರೆ ರವೀಂದ್ರನಾಥ್ ಟಾಗೋರ್ ಹೇಳ್ತಾರೆ, ಚಿಟ್ಟೆಯ ಜೀವನ ಇದೆಯಲ್ಲ, ಆ ಚಿಟ್ಟೆಯ ಜೀವನ ಮನುಷ್ಯನ ಜೀವನಕ್ಕಿಂತ ತುಂಬಾ ಸ್ವಾರಸ್ಯಕರವಾದದ್ದು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅದು ಮನುಷ್ಯನಷ್ಟು ವರ್ಷ ಬದುಕಿಲ್ಲದೆ ಇರ್ಬೋದು, ಆದ್ರೆ ತಾನು ಬದುಕಿರುವಷ್ಟು ವರ್ಷ ಒಂದೊಂದು ಕ್ಷಣವನ್ನು ಒಂದೊಂದು ಬಿಂದುವಾಗಿ ಆನಂದ ಪಡುತ್ತೆ ಅನ್ನುವಂಥದ್ದು ಗಮನಿಸಬೇಕಾದಂತ ಸಂಗತಿ. ಆದ್ದರಿಂದ ನಾವು ಇದನ್ನ ಚಿಟ್ಟೆಯಿಂದ ಪಾಠ ಕಲ್ತ್ಕೋಬಹುದು. ಅದನ್ನ ಚಿಟ್ಟೆಯ ಜೀವನ ಮನುಷ್ಯನ ಜೀವನಕ್ಕಿಂತ ಸುಖಕರವಾದದ್ದು ಅಂತ ಟಾಗೋರ್ ಹೇಳಿದ್ದು ಈ ಅರ್ಥದಲ್ಲಿ. ಅವಾಗ ಒಂದ್ ಪ್ರಶ್ನೆ ಬರುತ್ತೆ, ಚಿಟ್ಟೆ ಜೀವಿತಾವಧಿನ ಹೋಲಿಸ್ಬಿಟ್ಟು ನಾವು ಹೆಚ್ಚು ವರ್ಷ ಬದುಕಿದೀವಿ, ಹೆಚ್ಚು ಸುಖವಾಗಿದ್ದೀವಿ ಅಂದ್ರೆ ಇನ್ನೂ ಬದುಕೋ ಆಸೆ ನಮ್ಗಿದೆ, ಚಿಟ್ಟೆಗಿಲ್ಲ, ಇರೋ ದಿವಸ ಚೆನ್ನಾಗಿ ಬದುಕ್ಬಿಟ್ಟಿದೆ, ಅದಕ್ಕೆ ವ್ಯಥೆನೇ ಇಲ್ಲ ಅನ್ನುವಂಥದ್ದು. ಹಾಗಂದ್ರೆ ಏನು ಅಂದ್ರೆ ಪರಿಮಾಣವನ್ನ ಎರಡು ದೃಷ್ಟಿಯಿಂದ ಹೇಳ್ಬೋದು. ಈಗ 5 ಮೀಟರ್ ಉದ್ದದ ಬಟ್ಟೆ ಅಂತ ಹೇಳ್ಬೋದು, ಎಷ್ಟು ಎಳೆಗಳಿಂದ ಕೂಡಿರುವಂತಹ ಬಟ್ಟೆ ಅಂತ ಹೇಳ್ಬೋದು. ಎಳೆಗಳನ್ನ ಎಣಿಸಿದಾಗ ಸಂಖ್ಯೆ ಜಾಸ್ತಿ ಆಗುತ್ತೆ. ಉದ್ದವನ್ನು ಮೀಟರ್ಗಳಲ್ಲಿ ಹೇಳಿದ್ರೆ ಅವಾಗ ಅದು ಪರಿಮಾಣದಲ್ಲಿ ಹೇಳ್ಬೋದು, ಪರಿಮಾಣದಲ್ಲಿ ಹೇಳಿದ್ದು ಅಂತ ಹೇಳ್ಬೋದು. ಈಗ ಮೀಟರ್ ಅನ್ನೋದನ್ನ ಉದ್ದನ ನಾವು ತುಂಬಾ ದೊಡ್ಡದಾಗಿ ಇಟ್ಕೊಂಡಿರೋದ್ರಿಂದ ಅದು 5 ಮೀಟರ್ ಆಗುತ್ತೆ. ಆದ್ರೆ 5 ಮೀಟರ್ ಬಟ್ಟೆಯಲ್ಲಿ ಎಷ್ಟೊಂದು ಎಳೆಗಳಿದೆ ಅಂತ ಎಣಿಸಿದ್ರೆ ಅದು ಹೆಚ್ಚಿನ ಸಂಖ್ಯೆಯ ಎಳೆಗಳಾಗುತ್ತೆ. ಆದ್ದರಿಂದ ಸುಖವನ್ನ ಕಾಲಾವಧಿಯಲ್ಲಿ ಅಳಿಬೇಕೆ, ಸಂಖ್ಯೆಯಲ್ಲಿ ಅಳಿಬೇಕೆ ಅನ್ನುವಂಥ ಪ್ರಶ್ನೆ. ಕಾಲಾವಧಿ ದೊಡ್ಡದಾದ್ರೆ ಸಂಖ್ಯೆ ಕಡಿಮೆ ಆಗುತ್ತೆ, ಕಾಲಾವಧಿ ಕಡಿಮೆ ಆದ್ರೆ ಸಂಖ್ಯೆ ಜಾಸ್ತಿ ಆಗುತ್ತೆ. ಸುಖದ ಕ್ಷಣಗಳ ಸಂಖ್ಯೆನ ನಾವು ಜಾಸ್ತಿ ಮಾಡ್ಬೇಕೆ ಹೊರತು ಆ ಕಾಲಾವಧಿಯನ್ನು ಜಾಸ್ತಿ ಮಾಡೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಇದು ನಮ್ಗೆ ಹೊಡೆದಿಲ್ಲ ಅಷ್ಟೇ. ನಾನು ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಎಷ್ಟು ಕ್ಷಣಗಳಲ್ಲಿ ನಾನು ಆತಂಕಕ್ಕೊಳಗಾದೆ, ಎಷ್ಟು ಕ್ಷಣದಲ್ಲಿ ನಾನು ಸಂತೋಷವಾಗಿದ್ದೆ ಅನ್ನೋದು ಆಡಿಟ್ ನಾವು ಮಾಡಕ್ಕೆ ಹೋಗೋದಿಲ್ಲ. ಅದನ್ನ ಮಾಡ್ಬೇಕಾಗಿಲ್ಲ, ಯಾಕಂದ್ರೆ ಆಗೋಯ್ತು ಇವತ್ತಿನ ಕ್ಷಣ. ಇವತ್ತಿನ ಕ್ಷಣದ ನನ್ನ ಬಳಕೆಯ ದುರ್ಬಳಕೆಯ ಅನುಭವದ ಆಧಾರದ ಮೇಲೆ ಮಾರನೇ ದಿವಸದ ಕ್ಷಣದ ಬಳಕೆಯನ್ನ ಹೇಗೆ ನಾನು ಮಾಡ್ಕೋಬೇಕು ಅನ್ನುವಂಥದ್ದನ್ನ ತುಂಬಾ ಗಮನಿಸಬೇಕಾದ್ರು. ನಮ್ಮ ಸ್ನೇಹಿತರಾದವರ ಒಬ್ರು ರಾಘವೇಂದ್ರ ಗದಗ್ಕರ್ ಅಂತ ಇದ್ದಾರೆ. ರಾಘವೇಂದ್ರ ಗದಗ್ಕರ್ ಅವರು ಜೇನು ನೊಣಗಳ ಬಗ್ಗೆ ಸಂಶೋಧನೆ ಮಾಡಿದವರು. ಅವ್ರು ಹೇಳ್ತಾರೆ, ಜೇನು ನೊಣ ಒಂದು ಹೂವನ್ನ ಕಂಡಾಗ ಅದ್ರ ಸುತ್ತ ಹಾಡು ಹೇಳ್ತಾ ಕುಣಿಯುತ್ತೆ. ಅಂದ್ರೆ ಅದಿನ್ನು ಜೇನು ತಿಂದೇ ಇಲ್ಲ, ಆದ್ರೆ ಸಂಭ್ರಮ ಪಡುತ್ತೆ. ನಾವು ಹಾಗೆ ಪಡೋದಿಲ್ಲ. ಊಟ ತಂದು ಹಾಕದೆ ಏನ್ ಮಾಡ್ತಾರೆ, ಏನಾದ್ರು ಹಾಕಿದ್ದಾರೆ ನಾ ತಿನ್ಬೇಕು ಅಂತ ಅನ್ಕೊಂಡಿರ್ತೇನೆ. ಹಾಗೆ ಕಾರ್ಯಪೂರ್ವದ ಕ್ಷಣವನ್ನ ಆನಂದಿಸೋದಿಲ್ಲ ನಾವು. ಆಮೇಲೆ ಕಾರ್ಯ ಮಾಡುವಾಗ
ಜೇನು ಹೀರುವಾಗ್ಲೂ ಅದು ಸಂತೋಷವಾಗಿರುತ್ತೆ, ನಿಶ್ಶಬ್ದವಾಗಿರುತ್ತೆ ಅಷ್ಟೇ. ಮತ್ತೆ ಅದು ಜೇನು ಇದು ಮಾಡಿದ್ಮೇಲೆ ಏನು ಸ್ವೀಕರಿಸಿದ್ಮೇಲೆ ಮತ್ತೆ ಅದು ಸಂಭ್ರಮವಾಗಿರುತ್ತೆ. ಜೊತೆಗೆ ಹೆಚ್ಚು ಹೂಗಳು ಕಂಡ್ರೆ ತನ್ನ ಗೆಳೆಯರ ಮಧ್ಯೆ ಹೋಗಿ ಕುಣಿಯುತ್ತಾ ಇಷ್ಟು ದೂರದಲ್ಲೇ ಹೂವಿದೆ, ಲಭ್ಯ ಇದೆ, ಈ ದಿಕ್ಕಿನಲ್ಲಿ ಹೋಗಿ ಅಂತ 3 ಮಾಹಿತಿಯನ್ನು ತನ್ನ ನೃತ್ಯದ ಮೂಲಕ ತಿಳಿಸ್ಕೊಡುತ್ತೆ. ಅಂದ್ರೆ ಆ ತಿಳಿಸುವಾಗ ಅದಕ್ಕೆ ಎಷ್ಟು ಸಂಭ್ರಮ ಇದೆ ಅಂತ ಕಲ್ಪಿಸ್ಕೊಳ್ಳಿ. ಹಾಗಾಗಿ ನಾವು ಕಾರ್ಯಪೂರ್ವದಲ್ಲಿ, ಕಾರ್ಯೋತ್ತರವಾಗಿ ಮತ್ತು ಸಾಮೂಹಿಕವಾಗಿ 3 ರೀತಿಯಲ್ಲಿ ಆನಂದ ಪಡುವಂತಹ ಕಲೆ ಇಲ್ವೇ ಇಲ್ಲ. ಈಗ ನಾನು ಬಾಲ್ಯದಲ್ಲಿದ್ದಾಗ ನಂಗೆ ಚೆನ್ನಾಗಿ ನೆನಪಿದೆ, ಶಾಲೆಯಲ್ಲಿ ಹೇಳಿಕೊಟ್ಟ ಪಾಠ ನನ್ಗೇನಾದ್ರೂ ಇಷ್ಟ ಆದ್ರೆ ಮನೆಗೆ ಬಂದು ನಮ್ಮ ದೊಡ್ಡಪ್ಪನವರ ಹತ್ರ ಅವರು ಅಧ್ಯಾಪಕರು ನಮ್ಗೆ ಇವತ್ತು ಶಾಲೆಯಲ್ಲಿ ಹೇಳ್ಕೊಟ್ಟಿದ್ದು ಇಷ್ಟು ಖುಷಿ ಆಯ್ತು ಅಂತ ಹಂಚ್ಕೋತಾ ಇದ್ದೆ. ಇವಾಗ ನಂಗೆ ಹಂಚ್ಕೊಳಕ್ಕೆ ಯಾರು ಇಲ್ಲ. ಹಾಗಾಗಿ ರಭಸ ಜೀವನದಲ್ಲಿ ತುಂಬಾ ದೊಡ್ಡ ಕಷ್ಟ ಏನಪ್ಪಾ ಅಂದ್ರೆ ಅನುಕ್ಷಣದ ಆನಂದವನ್ನು ಹಂಚ್ಕೊಳ್ಳುವಂತ ಜನ ಕೂಡ ನಮ್ಗೆ ಸಿಗೋದು ಕಷ್ಟ ಆಗಿದೆ ಅನ್ನುವಂಥದ್ದನ್ನ ತುಂಬಾ ಗಮನಿಸ್ಬೇಕಾದ್ದು. ಹಾಗೆ ಅದಕ್ಕೆ ನಾವಂತೀವಿ ಚಿಟ್ಟೆಗೆ ಏನ್ ಸುಖ ಇದೆ ಅಂತ. ಆದ್ರೆ ನಮಗೆ ಅದ್ರ ಸುಖ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ಅದು ಕ್ಷಣವನ್ನ ಆನಂದಿಸೋದು ಸುಖ ಪಡುತ್ತೆ ಅನ್ನೋದು ನಮಗ್ ಗೊತ್ತಿಲ್ಲ. ಅದಕ್ಕೋಸ್ಕರ ನಮ್ಮ ಜೀವನ ತುಂಬಾ ಸಂತೋಷಮಯವಾಗಿದೆ, ಚಿಟ್ಟೆ ಜೀವನ ತುಂಬಾ ಕಷ್ಟದಲ್ಲಿದೆ ಅಂತ ಅದಕ್ಕೆ ಅನುಕಂಪ ತೋರಿಸೋದು ನಮ್ಮ ಅಜ್ಞಾನದ ಒಂದು ಪರಮಾವಧಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಬೇಂದ್ರೆಯವರು ಚಿಟ್ಟೆಯನ್ನ ವಿವರಿಸಿದ್ದಾರೆ. ಆ ಚಿಟ್ಟೆಯನ್ನು ವಿವರಿಸಿರುವಂತ ಪದ್ಯ ಇದೆಯಲ್ಲ, ಪಾತರಗಿತ್ತಿ ಪಕ್ಕ ಅಂತ ಪದ್ಯ. ಆ ಪಾತರಗಿತ್ತಿ ಪಕ್ಕ ನೋಡ್ದೇನೆ ಅಕ್ಕ ಅಂತ ಒಂದು ಪದ್ಯ ಇದೆಯಲ್ಲ, ಆ ಪದ್ಯದಲ್ಲಿ ಅದ್ಭುತವಾಗಿ ಅವ್ರು ಹೇಳ್ತಾರೆ, ಗಾಳಿ ಕೆನೆಯಲ್ಲೇನ ಮಾಡಿದ್ದಾರ ತಾನ, ಆ ಚಿಟ್ಟೆ ತೇಲ್ಕೊಂಡು ಹಾರ್ಕೊಂಡು ಬರುತ್ತಲ್ಲ, ಅದಕ್ಕೆ ಅವ್ರು ಹೇಳ್ತಾರೆ ನಮ್ಗೆ ಹಾಲಿನ ಕೆನೆ ಗೊತ್ತು. ಅವ್ರು ಹೇಳ್ತಾರೆ ಗಾಳಿ ಕೆನೆಯಲ್ಲಿ ಮಾಡಿದಾರ, ಕೆನೆ ಹೇಗ್ ಮೇಲ್ ತೇಲುತ್ತೋ ಹಂಗೆ ತೇಲ್ತಾ ಇದೆಯಲ್ಲ ಹಗುರವಾಗಿ ಚಿಟ್ಟೆ. ಅದ್ರ ಬಣ್ಣ ನಾವು ನೋಡೋ ಆನಂದ ಪಡ್ತೀವಿ, ಆದ್ರೆ ಚಿಟ್ಟೆ ಆನಂದ ಪಡ್ತಿರೋದು ತನ್ನ ಬಣ್ಣದಿಂದ. ನೋಡು ಎಷ್ಟು ಒಳ್ಳೆ ಶರ್ಟ್ ಹಾಕೊಂಡಿದೀನಿ, ನಾವ್ ಆನಂದ ಪಡ್ತೀವಿ. ಹಂಗೆ ಚಿಟ್ಟೆ ಆನಂದ ಪಡ್ತಿಲ್ಲ. ಅದು ಆ ಜೇನನ್ನ ಕಲ್ಪಿಸ್ಕೊಂಡು ಜೇನನ್ನ ಹುಡುಕುವ ಆಟದಲ್ಲಿ ಗಾಳಿಯ ಕೆನೆಯ ಹಾಗೆ ತೇಲ್ತಾ ಇದೆ ಅನ್ನೋದನ್ನ ಹೇಳುವಾಗ ನಮ್ಗೆ ಗೊತ್ತಾಗ್ಬೇಕಾದ್ದೇನಪ್ಪಾ ಅಂದ್ರೆ ಚಿಟ್ಟೆಯ ಹಾಗೆ ನಾವು ಆಯಾ ಕ್ಷಣಕ್ಕೆ ಯೋಜನೆಯನ್ನ ತಯಾರಿಸ್ಬೇಕು ಅನ್ನುವಂಥ ಸಂಗತಿ. ಇದನ್ನ ನಾನು ಅನುಕ್ಷಣದ ಆನಂದ ಅಂತ ಕರೆದದ್ದು. ಈಗ ಅನುಕ್ಷಣ ಅಂದ್ರೆ ಏನು ಅಂತ ಗೊತ್ತಾಯ್ತು, ಎಲ್ಲ ಕ್ಷಣಗಳಲ್ಲಿ ಆನಂದ ಪಡೋದು ಅಂತಾಯ್ತು. ಈಗ ನೋಡಿ, ಮಂಕುತಿಮ್ಮನ ಕಗ್ಗದಲ್ಲಿ ಈ ತುಂಬಾ ಪದ್ಯಗಳು ಇದ್ರ ಬಗ್ಗೆ ಪ್ರಸ್ತಾಪ ಇದೆ. ಕೆಲವು ಪದ್ಯಗಳನ್ನ ನಾನು ನಿಮ್ ಮುಂದೆ ಸಾದರ ಪಡಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಇದು ನಾನು ಕಂಡುಕೊಂಡ ಸತ್ಯವಲ್ಲ, DVG ಅವರು ಕೂಡ ಅದೇ ಸತ್ಯವನ್ನ ಅವರ ಅಧ್ಯಯನದ ಮೂಲಕ ಕಂಡುಕೊಂಡಿದ್ದಾರೆ ಅಂತ. ಮೊದಲನೇ ಪದ್ಯ ಇವಾಗ 682ನೇ ಪದ್ಯ ಮಂಕುತಿಮ್ಮನ ಕಗ್ಗದಲ್ಲಿ ಅವ್ರು ಹೇಳ್ತಾರೆ, ದಿವಸದಿಂ ದಿವಸಕ್ಕೆ, ನಿಮಿಷದಿಂ ನಿಮಿಷಕ್ಕೆ, ಭವಿಷ್ಯವ ಚಿಂತಿಸದೆ ಬದುಕ ನೂಕುತ್ತಿರು. ಹೇಗೆ ಹೇಳ್ತೀರಿ ನೋಡಿ, ಭವಿಷ್ಯದ ಚಿಂತೆ ಮಾಡದೆ ದಿವಸದಿಂ ದಿವಸಕ್ಕೆ, ನಿಮಿಷದಿಂ ನಿಮಿಷಕ್ಕೆ ಏನು ಬದುಕನ್ನ ನೂಕ್ತಾ ಇರು ಅಂತ. ನಾನು ಕೆಲಸದ ಪ್ರೀತಿಯಲ್ಲಿ ಹೇಳಿದ್ದು ನಿಮ್ಗೆ ನೆನಪಿದೆ ಅಂತ ಅನ್ಕೊಂಡಿದ್ದೀನಿ. ನಮ್ ಜೀವನ ತಳ್ಳೋ ಗಾಡಿ ಆಗ್ಬಾರ್ದು, ತರಕಾರಿ ಅದೆಲ್ಲ ಇಟ್ಕೊಂಡು ಬಲವಂತವಾಗಿ ತಳ್ತಾ ಇದೆಲ್ಲ ಹಾಗೆ ಅಂತ. ಅವರು ಭವಿಷ್ಯವ ನೂಕುತ್ತಿರು, ಆದ್ರೆ ಭವಿಷ್ಯದ ಚಿಂತೆ ಮಾಡಿದೆಲ್ಲ ನೂಕು. ಭವಿಷ್ಯದ ಚಿಂತೆ ಮಾಡಿದ್ರೆ ಏನಾಗುತ್ತೆ, ಆ ನೂಕೋದು ಭಾರ ಆಗ್ಬಿಡುತ್ತೆ. ವಿವರಗಳ ಜೋಡಿಸುವ ಯಜಮಾನ ಬೇರಿಹನು, ಹವಸು ನೀ ಜನುಮವನು ಮಂಕುತಿಮ್ಮ. ಮುಂದಿಂದೆಲ್ಲ ಭವಿಷ್ಯದ ಬಗ್ಗೆ ತಲೆ ಕೆಡಿಸ್ಕೊಂಡು ವರ್ತಮಾನವನ್ನು ಹಾಳು ಮಾಡ್ಕೋಬೇಡ ಅಂತ. ಇವತ್ತು ನಾವು ಎಷ್ಟೇ ಯೋಜನೆ ತಯಾರಿಸಿದ್ರು ಭವಿಷ್ಯದಲ್ಲಿ ಅದು ಉಪಯೋಗ ಆಗ್ಬೋದು, ಆಗದೆ ಇರೋ ಸಾಧ್ಯತೆ ಜಾಸ್ತಿ. ಆದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಇವತ್ತಿನ ಚಿಂತೆ ಭವಿಷ್ಯವನ್ನ ಸುಧಾರಿಸೋದಿಲ್ಲ, ವರ್ತಮಾನವನ್ನು ಹಾಳು ಮಾಡುತ್ತೆ. ಹಾಗಾಗಿ ವರ್ತಮಾನವನ್ನು ಭವಿಷ್ಯ ಹಾಳು ಮಾಡಿದ ಹಾಗಿರುವಂಥದ್ದೇ ಅನುಕ್ಷಣದ ಆನಂದ ಅಂತ ನಾವು ಹೇಳ್ಬೋದೇನೋ. ಇನ್ನೊಂದು ಪದ್ಯ ಎಷ್ಟು ಚೆನ್ನಾಗಿ DVG ಅವ್ರು ಹೇಳ್ತಾರೆ ಅಂದ್ರೆ, ಅಂದಿಗಂದಿನ ಕೆಲಸ. ತಿರುಗಿ ನೋಡಿ, ದಿವಸದಿಂದ ದಿವಸಕ್ಕೆ ಅಂತ ಹೇಳೋದನ್ನ ಇವಾಗ ತಿರುಗಿ ಅಂದಿಗಂದಿನ ಕೆಲಸ, ಸಂದನಿತರಲ್ಲಿ ತೃಪ್ತಿ. ಈ ಕ್ಷಣದಲ್ಲಿ ನಂಗೆ ಎಷ್ಟು ಬಂತೋ ಅದರಲ್ಲೇ ಸಂತೃಪ್ತಿ. ಮುಂದಿನ ಸರಿ ಮಾಡ್ಕೊಳ್ಳೋಣ, ಇನ್ನೊಂದು ದೃಷ್ಟಿಕೋನ ಇಟ್ಕೊಂಡು ಅದ್ರಲ್ಲಿ ಹೆಚ್ಚು ಸಂತೋಷ ಪಡೋಣ. ಕುಂದ ಉಬ್ಬದ ಮನಸ್ಸು ಬಂದು
ಬಂಧುದು ಏನಿರಲಿ, ಬಂಧು ಮತಿ ಲೋಕದಲ್ಲಿ ಮುಂದೃಷ್ಟಿ ಪರಮದಲ್ಲಿ ಹೊಂದಿರಲದು ಪುಣ್ಯ ಮಂಕುತಿಮ್ಮ ಅಂತ. ಭವಿಷ್ಯದ ಬಗ್ಗೆ ದೃಷ್ಟಿ ಇರಬೇಕು, ಭವಿಷ್ಯದ ಬಗ್ಗೆ ಚಿಂತೆ ಇರಬಾರ್ದು. ಇದು ಈ ಪದ್ಯದ ಮುಂದೃಷ್ಟಿ ಪರಮದಲ್ಲಿ, ಬಂಧು ಮತಿ ಲೋಕದಲ್ಲಿ. ಲೋಕದಲ್ಲಿ ಇರ್ಬೇಕಾದ್ರೆ ನಮ್ಮ ಮನಸ್ಸು ಏನ್ ಮಾಡ್ಬೇಕು ಅಂತಂದ್ರೆ ಅದು ಹೊಂದ್ಕೊಂಡಿರ್ಬೇಕು, ಏನಿದೆಯೋ ಅದ್ರಲ್ಲೇನೆ ನಿರಾಳವಾಗಿರೋದನ್ನ ಕಲ್ತ್ಕೋಬೇಕು ಅಂತ 2ನೇ ಬಾರಿ ಅಂದಿಗಂದಿನ ಕೆಲಸ ಅನುಕ್ಷಣದ ಸಂಗತಿಯನ್ನ DVG ಅವರು ಹೇಳಿದ್ದಾರೆ ಅನ್ನುವಂಥದ್ದು ತುಂಬಾ ಆಶ್ಚರ್ಯ ಹುಟ್ಟಿಸುವಂತ ಸಂಗತಿ. ನಾವು ಮಂಕುತಿಮ್ಮನ ಕಗ್ಗ ಬೇಗ ಬೇಗ ಓದ್ಕೊಂಡು ಹೋದ್ರೆ ಇದು ಗೊತ್ತೇ ಆಗಲ್ಲ. ಆದ್ರಿಂದ ನಾವು ಯಾವುದೇ ಒಂದು ಕೃತಿಯನ್ನು ಓದುವಾಗ ಇನ್ನೊಂದ್ಸರಿ ಇಂಥ ಪದ್ಯ ಹೇಳಿದ್ರಲ್ವೇ, ಇಲ್ಲೂ ಒಂದ್ಸರಿ ಅದೇ ತರ ಇದೆ ಅಲ್ವೇ ಅಂತ ನಾವು ಒಮ್ಮೆ ಮರುಪರಿಶೀಲನೆ ಮಾಡ್ಬೇಕಾಗುತ್ತೆ. ರಭಸದಲ್ಲಿ ಓಡಿ ಹೋದವರಿಗೆ ಬರೀ ಆ ಎಡಬಲದ ದೃಶ್ಯಗಳು ಕಾಣೋದಿಲ್ಲ, ನಿಧಾನವಾಗಿ ನಡೆದವರಿಗೆ ಮಾತ್ರ ಎಡಬಲದ ದೃಶ್ಯ ಕಾಣುತ್ತೆ. ನಿಧಾನವಾಗಿ ನಡೆಯೋದು ಅಂದ್ರೆ ಪ್ರತಿ ಕ್ಷಣವನ್ನು ಸವಿಯುವುದು ಅಂತ ಅರ್ಥ. ಹಾಗಾಗಿ ನಾವು ಏನಾಗಿದೆ ಅಂದ್ರೆ ವಾಹನದಲ್ಲಿ ವೇಗವಾಗಿ ಚಲಿಸಿ ಈಗ ನೋಡಿ, ಯಾರೇ ಹುಡುಗರನ್ನ ಕೇಳಿ ನಮ್ ವೆಹಿಕಲ್ ಫಸ್ಟ್ ನಾವು ಬಂದ್ಬಿಡ್ಬೇಕು, ಇನ್ನೊಬ್ಬರನ್ನ ಸೋಲಿಸ್ಬಿಡ್ಬೇಕು, ರೇಸಲ್ಲಿ ಗೆಲ್ಬೇಕು ಅಂತ ಹೇಳ್ತೀವಲ್ಲ. ಈ ಗೆಲ್ಲುವ ಮತ್ತು ವೇಗವಾಗಿ ಹೋಗುವ ಆಟದಲ್ಲಿ ಕ್ಷಣವನ್ನ ಆನಂದ ಪಡೋದು ಮರ್ತೋದ್ವಿ. ನಮ್ಮ ಜೀವನವೂ ಕೂಡ ಅನಗತ್ಯವಾಗಿ ವೇಗವಾಗಿ ಸಾಗುವ ವಾಹನ ಆಗಿದೆ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದ್ದು. ಇನ್ನೂ ಮುಂದಿನ ಪದ್ಯವನ್ನು ನಾನೀಗ ತಗೋತೇನೆ. ಅಲ್ಲಿ ಕೂಡ ಇದೇ ಪ್ರಶ್ನೆ, ಇದೇ ಮಾಹಿತಿಯನ್ನು ಹೇಳ್ತಾರೆ DVG. ಆದ್ರೆ ತುಂಬಾ ಆಶ್ಚರ್ಯ ಅನ್ನಿಸ್ಬೋದು. ಆ ಮಾಹಿತಿಯನ್ನು ಎಲ್ಲಿಂದ ಕಲ್ತ್ಕೊಂಡ್ರು ಅಂದ್ರೆ ಅವರು ನಾಯಿಯಿಂದ ಕಲ್ತ್ಕೊಂಡ್ರು. ಶುನಕೋಪದೇಶ ಅಂತ ಹೇಳ್ತಾರೆ DVG. ನೋಡಿ, ನಾವು ಮಠಾಧೀಶರುಗಳಿಗೆ ಗುರುಗಳಿಗೆಲ್ಲ ನಾವು ಹೇಳಿದ್ರೆ ನಾಯಿಯಿಂದ ಕಲ್ತ್ಕೋಬೇಕು ಇದನ್ನ ಅಂತ ಹೇಳ್ತಾರೆ. ಏನ್ ಕಲ್ತ್ಕೋಬೇಕು ನಾಯಿಯಿಂದ ಅಂದ್ರೆ ಅನುಕ್ಷಣದ ಆನಂದ. ಅಲ್ಲಿ ನೇರವಾಗಿ ಕ್ಷಣ ಅಂತ ಪದವೇ ಬಳಸಿದ್ದಾರೆ. ಕ್ಷಣದಿಂದ ಅನುಕ್ಷಣಕ್ಕೆ, ದಿನದಿಂದ ಮರುದಿನಕ್ಕೆ. ನೋಡಿ, ಕ್ಷಣದಿಂದ ಅನುಕ್ಷಣಕ್ಕೆ, ಮುಂದಿನ ಕ್ಷಣಕ್ಕೆ, ದಿನದಿಂದ ಮರುದಿನಕ್ಕೆ ಅನೀತರೋಳು ಬದುಕುತ್ತಾ ಆಯುವನ್ನು ಕಳೆಯುವಾಗ, ಅಷ್ಟಷ್ಟರಲ್ಲೇ ಬದುಕಿ ಆಯುವನ್ನು ಕಳೆಯುವಾಗ ಮನದ ಲಘು ಸಂಚಾರವದು. ನೋಡಿ, ಇದನ್ನ ಆನಂದ ಅಂತ ಹೇಳೋದು. ನಮಗೆ ನಮ್ಮ ಮನಸ್ಸೇ ನಮ್ಮ ಸ್ನೇಹಿತ, ನಮ್ಮ ಮನಸ್ಸೇ ನಮ್ಮ ಶತ್ರು. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ ಇದೆ. ಅದರಿಂದ ಮನಸ್ಸು ಹೊರೆಯಾಗಿಲ್ದಿದ್ರೆ ಜೀವನ ಆನಂದವಾಗಿರುತ್ತೆ. ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಪದ ಬಳಸ್ತಾರೆ ಅಂದ್ರೆ, ಮನದ ಲಘು ಸಂಚಾರ ಒಂದು ಯೋಗದ ಉಪಾಯ. ಇದು ಯೋಗದ ಉಪಾಯ. ಶುನಕೋಪದೇಶವದು ಮಂಕುತಿಮ್ಮ. ನಾಯಿಯ ಉಪದೇಶ ಅದು ಅಂತ ಹೇಳ್ತಾರೆ. ನಾಯಿ ನಾಳೆಗೆ ಮಾಡೋದ, ನಾವ್ ಇವತ್ತು ಊಟ ಮಾಡುವಾಗಲೂ ನಮ್ಗೆ ನಾಳೆದೇ ಚಿಂತೆ, ನಾಳೆ ಇದೆ ಇಲ್ದಿದ್ರೆ ಏನ್ ಮಾಡೋದು ಅನ್ನುವ ಒಂದು ಧೋರಣೆ ನಮ್ಮಲ್ಲಿ ಬಂದ್ಬಿಡುತ್ತೆ ಅನ್ನೋದ್ರಿಂದ ಈ ಶುನಕೋಪದೇಶ ಇದೆಯಲ್ಲ, ಅದು ಏನ್ ಹೇಳುತ್ತೆ ಅಂದ್ರೆ ಅದೆಲ್ಲ ಮಾಡಕ್ ಹೋಗ್ಬೇಡ, ಈ ಕ್ಷಣ ಆನಂದ ಪಟ್ಬಿಡು, ನಾಳೆ ಏನೋ ಗೊತ್ತಿಲ್ಲ ಅಂತ. ಇನ್ನೊಂದು ಚಿತ್ರಗೀತೆ ನಿಮ್ಗೆ, ಒಂದು ಕ್ಯಾಬರೆ ಚಿತ್ರದ ಗೀತೆಯಲ್ಲಿ ಕೂಡ ಪುರಾಸಿ ಅವರು ಇದನ್ನ ಎಷ್ಟು ಚೆನ್ನಾಗಿ ಪ್ರದರ್ಶನ ಮಾಡ್ತಾರೆ ಅಂದ್ರೆ, ಇಂದು ಕೂಡಿ ಬಂದ ವೇಳೆ ಹೇಗೋ ಏನೋ ನಾಳೆ ಅಂತ ಹೇಳ್ತಾರೆ ಹಾಡಿನಲ್ಲಿ. ಹಾಗೆ ಕೂಡಿ ಬಂದ ವೇಳೆಯನ್ನ ಕಳೆದು ಬಿಟ್ಟು ನಾಳೆಯ ಸಲುವಾಗಿ ಇಂದು ಕೂಡಿ ಬಂದ ವೇಳೆಯನ್ನ ಕಳ್ಕೊಳ್ಳೋದು ಹೇಗಪ್ಪ ಅಂದ್ರೆ, ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಇದೆ, ಆಸ್ ವೆಂಟ್ ಆನ್ ಸರ್ಚಿಂಗ್ ಫಾರ್ ಹಾರ್ನ್ಸ್ ಅಂಡ್ ಲಾಸ್ಟ್ ಇಯರ್ಸ್. ಕತ್ತೆ ಏನ್ ಮಾಡ್ತಂತೆ, ಕೊಂಬನ್ನು ಹುಡುಕೊಂಡು ಹೋಗಿ ಇರೋ ಕಿವಿಯನ್ನು ಬಳಸ್ಕೊಳ್ದಲೆ ಹಾಳು ಮಾಡ್ಕೊಳ್ತು ಅಂತ ಹೇಳುವಂತ ಸಂಗತಿ. ಆದ್ದರಿಂದ ತೀರ್ಮಾನ ಏನಪ್ಪಾ ಅಂದ್ರೆ, ಲೆಟ್ ಅಸ್ ಪ್ಲಾನ್ ಫಾರ್ ಎವ್ರಿ ಡೇ ಅಂಡ್ ಎವ್ರಿ ಮೂಮೆಂಟ್ ಇನ್ಸ್ಟೆಡ್ ಆಫ್ ಪ್ಲಾನಿಂಗ್ ಫಾರ್ ಇಯರ್ ಅಂಡ್ ಆಲ್ ದಟ್. ಪ್ರತಿದಿನ ರಾತ್ರಿ ಮಲಿಕೊಳ್ಳುವಾಗ ಇವತ್ತು ಬೆಳಗ್ಗೆ ಯಾವ್ಯಾವ ಕ್ಷಣದಲ್ಲಿ ನಾನು ಚಿಂತೆಗೆ ಒಳಗಾಗಿದ್ದೆ, ಯಾವ ಕಾರಣಕ್ಕೆ ಚಿಂತೆಗೆ ಒಳಗಾಗಿದ್ದೆ, ಆ ಚಿಂತೆಗೆ ನಾಳೆ ಒಳಗಾಗೋದು ಬೇಡ ಅಂತ ನಾವು ಅನ್ಕೊಂಡ್ರೆ, ಅಥವಾ ಯಾವ್ಯಾವ ಕ್ಷಣದಲ್ಲಿ ನಾನು ಸಂತೋಷವಾಗಿದ್ದೆ ಆ ಸಂತೋಷನ ನಾಳೆನೂ ಆ ಥರನೇ ಹೇಗೆ ಅನುಭವಿಸ್ಬೇಕು ಅಂತ ಅನ್ಕೊಳ್ಳೋದಾದ್ರೆ ನಾವು ನಿತ್ಯವೂ ಮನಸ್ಸನ್ನ ಶೋಧಿಸಬೇಕು ಅನ್ನುವಂಥದ್ದು. ಪುರಂದರದಾಸ್ ಹೇಳ್ತಾರೆ, ಮನವ ಶೋಧಿಸಬೇಕು ನಿತ್ಯ ಅನುದಿನದ ಬಾಳಿನಲ್ಲಿ ಪಾಪ ಪುಣ್ಯದ ವೆಚ್ಚ ಅಂತ. ಅವ್ರು ಪಾಪ ಪುಣ್ಯದ ಹೇಳ್ತಾರೆ, ನಾನು ಪಾಪ ಪುಣ್ಯದ ಹೇಳ್ತಾ ಇಲ್ಲ. ಆದ್ರೆ ಯಾವ್ದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಅನುಕ್ಷಣದ ಒಂದು ಯೋಜನೆಯನ್ನ ನಾವು ಪ್ರತಿದಿನ ರಾತ್ರಿ ಮಲಗುವಾಗ ಮಾಡಿ ಮಲಗಿದ್ರೆ, ಬೆಳಗ್ಗೆ ಇದ್ರೆ ಆ ಕಲಿಕೆಯಿಂದ ಮಾರನೇ ದಿವಸ ಇವತ್ತಿನ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಗಮನಿಸ್ಬೇಕಾದ್ದು. ಅಥವಾ ಇವತ್ತಿಗಿನ್ನ ಇನ್ನೂ ಕೆಟ್ಟೋಗ್ದಾಗಾದ್ರೂ ಇರುತ್ತೆ, ಜಾಸ್ತಿ ನಾವು ಚೆನ್ನಾಗಿ ಆಗದೆ ಇದ್ರು ಕೆಟ್ಟೋಗ್ದಾಗಾದ್ರೂ ಆಗುತ್ತೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಅದನ್ನೇ
ಬೇಂದ್ರೆ ಹೇಳ್ತಾರೆ, ಕ್ಷಣದಿಂದನೇ ಕ್ಷಣದ ವಿಸ್ತರಣದಿಂದಲೇ ದೊಡ್ಡದನ್ನ ಕಲ್ತ್ಕೋಬೇಕು. ನಾವು ಗಾದೆ ಹೇಳ್ತಾರಲ್ಲ, ಅನ್ನದಗಳು ಒಂದು ನೋಡ್ಬಿಟ್ಟು ಎಲ್ಲ ಅನ್ನನೂ ಬೆಂದಿದ್ಯಾ ಇಲ್ವಾ ಅಂತ. ಹಾಗೆ ಒಂದು ಕ್ಷಣದಲ್ಲಿ ಆನಂದವನ್ನ ಎಕ್ಸ್ಟ್ರಾಪುಲೇಟ್ ಮಾಡಿ, ಪ್ರಕ್ಷೇಪಣೆ ಮಾಡಿ, ಅದನ್ನ ಎಕ್ಸಾಜರೇಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದರಿಂದ ಎಲ್ಲವನ್ನೂ ಮಾಡಿಸಿ ಒಂದ್ ಚಿಕ್ಕದ್ ಮಾಡ್ಕೊಳ್ಳೋದ್ ಬದಲು ಒಂದು ಕ್ಷಣವನ್ನೇ ಆನಂದಿಸಿ ಅದನ್ನ ಪ್ರಕ್ಷೇಪಣೆ ಮಾಡುವಂಥದ್ದು ಇದೆಯಲ್ಲ, ಅದಿದೆ ಅನ್ನೋದಕ್ಕೆ ಬೇಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಹಾಸದ ಮಿಂಚಿನಿಂದ ಬೀಸಿದ ಸೆರಗಿನಿಂದ ಕಳೆದಂಗ 2 ನೂಲು ಉಳಿದಾವ 2 ಸಾಲು ಅಂತ ಹೇಳ್ತಾರೆ. ಆ ನಗುವಿನ ಮಿಂಚಿನ ರೀತಿಯಲ್ಲಿ ಆ ಆನಂದದ ಸೆರಗು ಬೀಳುತ್ತಂತೆ. ನಾವು ಆ ಇಡೀ ಎಲ್ಲ ಸೆರಗಿನ ಹಿಡಿದಿಟ್ಕೋತೀವಿ ಅಂತ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ನಗುವಿನ ಮಿಂಚು ಬಂದಾಗ ಏನ್ ಮಾಡ್ತೀವಿ ಅಂದ್ರೆ ಹಿಡಿದಿಟ್ಕೊಳಕ್ ಹೋಗ್ತೀವಂತೆ. ಅದು ಯಾವುದು? ಸೆರಗು. ಆ ಸೆರಗು ಹಿಡ್ಕೊಂಡಾಗ ಅದ್ರಲ್ಲಿ 2 ನೂಲು ಬರುತ್ತಲ್ಲ, ಹಾಗೆ ಆ ಕ್ಷಣದ ಒಂದು ಆನಂದವೇ ನಮ್ ಕೊನೆಗೆ ಸಿಕ್ಕೋದು. ಆ ಕ್ಷಣದ ಆನಂದ ಇಟ್ಕೊಂಡು ಅದನ್ನ ದೊಡ್ಡದು ಮಾಡಿ ನಾವೇನ್ ಮಾಡ್ಬೇಕಾಗತ್ತೆ, ಸಂತೋಷ ಪಡ್ಬೇಕಾಗತ್ತೆ ಅನ್ನೋವಂಥದ್ದು ತುಂಬಾ ಗಮನಿಸ್ಬೇಕಾದದ್ದು. ಜೊತೆಗೆ ಇನ್ನೊಂದು, ಒಂಟಿಯಾಗಿರುವಾಗ ನಾವು ಇದನ್ನೆಲ್ಲ ಆನಂದ ಪಡ್ಬೇಕು, ಅದನ್ನ ಶೇರ್ ಮಾಡ್ಕೊಳಕ್ ಆಗಲ್ಲ ಅನ್ನೋವಂಥದ್ದು ತುಂಬಾ ಗಮನಾರ್ಹವಾದಂತಹ ಸಂಗತಿ. ಹೇಳ ವಾಲ್ಯೂಮ್ ಹಾಲೇಶ್ ಅವರಿಗೆ ಇದನ್ನ ಆಫ್ ಮಾಡ್ಕೋಬೇಕು, ಮೈಕ್ರೋಫೋನ್. ನೋಡಿ ಡಿ.ವಿ.ಜಿ ಹೆಂಗ್ ಹೇಳ್ತಾರೆ, ಓರ್ವನೇ ನಿಲುವೆ ನೀನು ಉತ್ಕಟದ ಕ್ಷಣಗಳಲ್ಲಿ. ಹಾಗೆ ನೋಡಿದ್ರೆ ನಾವು ಅನ್ಕೊಂಡಿದೀವಲ್ಲ, ಎಲ್ಲ ಸಂತೋಷದ ಕ್ಷಣವನ್ನು ಹೆಚ್ಚು ಜನದ ಜೊತೆಲಿ ಹಂಚ್ಕೋಬೇಕು ಅನ್ನೋದು ಅದೇ ಕೃತಕವಾದದ್ದು. ನಾವು ಒಬ್ಬರೇ ಆನಂದ ಪಡ್ಬೇಕು ಅನ್ನುವಂಥದ್ದು ಗಮನಿಸಬೇಕಾದದ್ದು. ಓರ್ವನೇ ನಿಲುವೆ ನೀನು ಉತ್ಕಟದ ಕ್ಷಣಗಳಲ್ಲಿ, ಧರ್ಮ ಸಂಕಟಗಳಲ್ಲಿ, ಜೀವನದ ಸಮರದಲ್ಲಿ. ಧರ್ಮ ಸಂಕಟ ಬಂದಾಗ ಯಾರು ಸಹಾಯಕ್ಕೆ ಬರಲ್ಲ, ನಾನೇ ತೀರ್ಮಾನ ಮಾಡ್ಬೇಕು. ನನ್ನ ಮನಸ್ಸು ಭಾರ ಆಗಿದೆ, ಬೇರೆಯವ್ರ ಮನಸ್ಸು ಭಾರ ಆಗಿಲ್ಲ, ನಾನೇ ಸರಿ ಮಾಡ್ಕೋಬೇಕು. ನಿರ್ವಾಣ ದೀಕ್ಷೆಯಲ್ಲಿ, ನಿರ್ಯಾಣ ಘಟ್ಟದಲ್ಲಿ ನಿರ್ಮಿತ್ರನಿರಲು ಕಲಿ ಮಂಕುತಿಮ್ಮ ಅಂತ ಹೇಳ್ತಾರೆ. ಆದ್ರಿಂದ ಕ್ಷಣವನ್ನು ಆನಂದ ಪಡ್ಬೇಕಾದ್ರೆ ಮುಖ್ಯ ಲಕ್ಷಣ ಏನಪ್ಪಾ ಅಂದ್ರೆ, ಕ್ಷಣವನ್ನು ಆನಂದಿಸುವ ಲಕ್ಷಣ ಏನು ಅಂದ್ರೆ, ಸಣ್ಣ ಸಣ್ಣ ಕ್ಷಣಗಳನ್ನ, ಕಾಲದ ಒಂದು ತುಣುಕನ್ನ ಒಬ್ಬರೇ ಆನಂದ ಪಡುವಂತ ಒಂದು ಕೆಲಸ ಮಾಡ್ಬೇಕು. ಆ ಆನಂದ ಪಡ್ಬೇಕಾದ್ರೆ ಎಲ್ಲರ ಮಧ್ಯೆ ಇದ್ದ ಆನಂದ ಪಡೋಕ್ ಆಗೋದಿಲ್ಲ. ಯಾಕಂದ್ರೆ ಎಲ್ಲರ ಮಧ್ಯೆ ಇದ್ದೆ ನನ್ನ ಲಕ್ಷ್ಯ ಎಲ್ಲರನ್ನೂ ಕಡೆ ಇರೋದ್ರಿಂದ ನನ್ನ ಕ್ಷಣದ ಬಗ್ಗೆ, ನನ್ನ ಕ್ಷಣ ಮೂಡಿಸುವ ಆನಂದ ಮತ್ತು ದುಃಖದ ಬಗ್ಗೆ ನಾನು ಏನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದದ್ದು. ಇನ್ನು ಈ ಚಿಂತೆ ಅನ್ನೋದು ಇದೆಯಲ್ಲ, ನಮ್ಮ ಗುರಿ ಏನು? ಚಿಂತೆಯನ್ನ ಚಿಂತನೆ ಮಾಡುವಂಥದ್ದು, ಹೊರಗನ್ನ ಬೆರಗಾಗಿ ಮಾಡುವಂಥದ್ದು. ಈ ಚಿಂತೆಯನ್ನ ಚಿಂತನೆ ಮಾಡುವಂಥದ್ದನ್ನ ಇಡೀ ನನ್ನ ಜೀವಮಾನದ ಎಲ್ಲ ಚಿಂತೆ ಇವಾಗಲೇ ಕೂತ್ಕೊಂಡ್ಬಿಟ್ಟು ನಾನು ಚಿಂತನೆ ಮಾಡ್ತೀನಿ ಅಂತ ಆಗೋದಿಲ್ಲ. ಯಾಕೆಂದ್ರೆ ಚಿಂತೆ ಯಾವಾಗ್ಲೂ ಗೆರಿಲ್ಲಾ ಯುದ್ಧ ಮಾಡುತ್ತೆ. ನೋಡಿ, ಅಮೆರಿಕಾದಲ್ಲಿ ಬೇಕಾದಷ್ಟು ಸೈನ್ಯ ಇದೆ, ಆಯುಧಗಳಿದೆ, ನಿಮ್ಗೆಲ್ಲ ಗೊತ್ತಿರುವಂತ ಸಂಗತಿ. ಆದ್ರೂ ಕೂಡ ಅವರು ವಿಯೆಟ್ನಾಂ ಅನ್ನ ಸೋಲ್ಸಕ್ಕಾಗ್ಲಿಲ್ಲ. ಯಾಕೆ ಸೋಲ್ಸಕ್ಕಾಗ್ಲಿಲ್ಲ ವಿಯೆಟ್ನಾಂನ ಅಂತಂದ್ರೆ, ಆ ವಿಯೆಟ್ನಾಂನ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಅದು ವಿಯೆಟ್ನಾಂನಲ್ಲಿ ಆದಂತ ಯುದ್ಧ ಇದೆಯಲ್ಲ, ಅವ್ರು ನೇರವಾಗಿ ಯುದ್ಧ ಮಾಡೋದಿಲ್ಲ. ಅವರು ಯಾರು ಸೈನಿಕರೋ ಯಾರು ಸಾರ್ವಜನಿಕರೋ ಗೊತ್ತೇ ಆಗಲ್ಲ. ಅವರು ಯಾವುದೋ ಒಂದ್ ಸಂದರ್ಭದಲ್ಲಿ ದಾಳಿ ಮಾಡ್ತಾರೆ. ಹಾಗಾಗಿ ಹೇಗೆ ಈ ಗೆರಿಲ್ಲಾ ಯುದ್ಧದಲ್ಲಿ ಸೈನಿಕರು ಇಷ್ಟು ಜನ, ಸಾರ್ವಜನಿಕರು ಅಂದ್ರೆ ಸಾರ್ವಜನಿಕರನ್ನು ಪಕ್ಕಕ್ಕೆ ಕೊಟ್ಟು ಸೈನಿಕರನ್ನು ಸಾಯಿಸ್ಬಿಡ್ಬೋದು. ಆದ್ರೆ ಇದ್ರಲ್ಲಿ ಹಾಗಲ್ಲ. ಏನಾಗುತ್ತೆ ಅಂದ್ರೆ, ನಾವು ಚಿಂತೆಯನ್ನು ಹೋರಾಡ್ಬೇಕಾದ್ರೆ ಚಿಂತೆ ಏನ್ ಮಾಡುತ್ತೆ, ನಮ್ಮ ಎದುರಿಗೆ ಎದ್ದು ಯುದ್ಧ ಮಾಡೋದಿಲ್ಲ. ಅದೆಲ್ಲೋ ಒಂದ್ ಸಣ್ಣ ಕಡೆ ಕಾಯ್ತಾ ಇರ್ತದೆ. ಟೈರ್ನಲ್ಲಿ ಇದಾಗಿರುವಾಗ, ಎಂಥದ್ದು ಪಂಚರ್ ಆಗಿರುವಾಗ ಅಲ್ಲಿ ಗಾಳಿ ಸದ್ದಿಲ್ಲೇ ಹೋಗುತ್ತಲ್ಲ, ಆ ಸದ್ದಿಲ್ಲೇ ನಮ್ಮ ಮನಸ್ಸಿನೊಳಕ್ಕೆ ಚಿಂತೆ, ಭಯ, ಆತಂಕಗಳು ಪ್ರವೇಶ ಪಡುತ್ತೆ ಅನ್ನುವಂಥದ್ದು ತುಂಬಾ ಮುಖ್ಯವಾದದ್ದು ಅಂತ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆತ್ಮೀಯರೇ, ನಾವು ಬದುಕಿರೋದಕ್ಕೇನು ಪುರಾವೆ ಏನು? ಉಸಿರಾಟ. ಸೊ ರೆಸ್ಪಿರೇಷನ್ ಇಸ್ ದಿ ಪ್ರೂಫ್ ಆಫ್ ಅವರ್ ಲಿವಿಂಗ್. ಸೊ ವಿ ಆರ್ ಅಲೈವ್ ಬಿಕಾಸ್ ಆಫ್ ಬ್ರೀತಿಂಗ್. ಬಟ್ ಆರ್ ವಿ ಲೈವ್ಲಿ? ಮುಂದಿನ ಪ್ರಶ್ನೆ. ಅಲೈವ್ ಆಗಿದ್ದೀವಿ, ಬದುಕಿದೀವಿ, ಆದ್ರೆ ಲೈವ್ಲಿ ಆಗಿದ್ದೀವಿ. ಲೈವ್ಲಿಗೆ ಎಲ್ಲಿ ಅಡ್ಡಿ ಬಂತು ಅಂತ ನಾವು ನೋಡೋದಾದ್ರೆ, ವಿ ಹ್ಯಾವ್ ಟು ರಿಮೈನ್ ಲೈವ್ಲಿ
by avoiding the leakage of enthusiasm and entry of negative thoughts. ಅದರಿಂದ ನಾವು ಜೀವಂತವಾಗಿರ್ಬೇಕಾದ್ರೆ ನಕಾರಾತ್ಮಕವಾದ ಭಾವನೆಗಳನ್ನ ಒಳಕ್ಕೆ ಪ್ರವೇಶಿಸಿದ ಹಾಗೆ, ಸಕಾರಾತ್ಮಕವಾದ ಉತ್ಸಾಹ ಹೊರಗೆ ಹೋಗದ ಹಾಗೆ ನಾವು ನೋಡ್ಕೋಬೇಕಾಗತ್ತೆ ಅನ್ನೋವಂಥದ್ದು. ಹಿಂದೆ ಬಡತನ, ದುಡ್ಡೇ ಇರಲ್ಲ, ಪಾತ್ರೆಗಳೆಲ್ಲ ನೀರ್ ತರೋ ಪಾತ್ರೆ ಎಲ್ಲ ಸೋರ್ ಹೋಗ್ತಿತ್ತು ಅಂತ ಇಟ್ಕೊಳ್ಳೋಣ. ಇವಾಗಿನ ಹಾಗೆ ಅದನ್ನ ಬಿಸಾಕು ಹೊಸ್ಕೊಂಡ್ಕೊಳ್ಳೋಣ ಅನ್ನುವಂಥ ಶ್ರೀಮಂತಿಕೆ ಇರ್ಲಿಲ್ಲ. ನಂಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ, ನಮ್ಮೂರಿನ ಅತಿ ದೊಡ್ಡ ಶ್ರೀಮಂತರ ಮನೆಯಲ್ಲೂ ಪಾತ್ರೆ ಏನಾದ್ರು ತೂತಾಗಿ ಸೋರಕ್ ಶುರು ಆದ್ರೆ ಅದಕ್ಕೆ ಹಲಸಿನ ಹಂಟನ್ನ ಹಚ್ಚಿ ಅದನ್ನು ಉಪಯೋಗಿಸ್ತಾ ಇದ್ರು. ಇವಾಗ ಫೆವಿಕಾಲ್ ಇರ್ಲಿಲ್ಲ. ಹಾಗಾಗಿ ನಾವು ಆ ಕ್ಷಣದ ಸಂತೋಷಕ್ಕೆ ನಮ್ಗೆ ಫೆವಿಕಾಲ್ ಏನ್ ಬೇಕಾಗಿಲ್ಲ, ಹಲಸಿನ ಹಂಟೆ ಸಾಕಾಗುತ್ತೆ. ಹೀಗಾಗಿ ನಾವ್ ಏನಾಗ್ಬೇಕಾಗತ್ತೆ ಅಂದ್ರೆ ಚಿಂತೆಯ ಗೆರಿಲ್ಲಾ ಯುದ್ಧದ ಸ್ವರೂಪ ಅರ್ಥ ಮಾಡ್ಕೊಂಡು ಅದ್ರ ವಿರುದ್ಧ ಯೋಜನೆ ತಯಾರಿಸ್ಬೇಕೆ ಹೊರತು ನಾ ಬಂದೂಕ ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ, ಬಂದೂಕ ತಗೊಂಡು ಎಲ್ಲಾ ದಿಕ್ಕಿಗೂ ಗುಂಡು ಹಾರಿಸ್ಬಿಡ್ತೀವಿ ಅಂತ, ಹಂಗೆ ಹೋರಾಡೋದಕ್ಕೆ ಚಿಂತೆಯ ಜೊತೆಯಲ್ಲಿ ಸಾಧ್ಯ ಇಲ್ಲ ಅನ್ನೋದು ಇವತ್ತಿನ ಉಪನ್ಯಾಸದ ಅತ್ಯಂತ ಮುಖ್ಯವಾದಂತ ಅಂಶ. ಆಮೇಲೆ ಇವುಗಳ ಬಗ್ಗೆ ಕಾವ್ಯಗಳಲ್ಲಿ ಕೂಡ ತುಂಬಾ ಚೆನ್ನಾಗಿ ಪ್ರಸ್ತಾಪ ಮಾಡಿದ್ದಾರೆ. ಏನು ಕಾವ್ಯದಲ್ಲಿ ಏನ್ ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ, ಒಂದು ಕುಮಾರವ್ಯಾಸ ಭಾರತದಲ್ಲಿ ವಿದುರಾತಿಥ್ಯ ಅಂತ ಬರುತ್ತೆ. ಆ ವಿದುರಾತಿಥ್ಯದಲ್ಲಿ ಕೃಷ್ಣ ಬರ್ತಾನೆ, ದುರ್ಯೋಧನ ಅಲ್ಲಿ ಕಾಯ್ತಾ ಇರ್ತಾನೆ ಕೃಷ್ಣನ್ಗೆ ಉಪಚಾರ ಮಾಡ್ಬೇಕು ಅಂತ. ಅವನು ವೈಭವದ ದುರ್ಯೋಧನನ ಮನೆಗೆ ಹೋಗ್ದಲೇನೆ ಬಡವನಾದ ವಿದುರನ ಮನೆಗೆ ಬರ್ತಾನೆ. ವಿದುರನಿಗೆ ಅವನು ಬರ್ತಾನೆ ಅನ್ನೋದೇ ಗೊತ್ತಿಲ್ಲ, ಇವನೇನು ಸಿದ್ಧತೆ ಮಾಡ್ಕೊಂಡಿಲ್ಲ, ಆದ್ರೂ ಬರ್ತಾನೆ. ಕೃಷ್ಣ ಬರ್ತಿದ್ದ ಹಾಗೆ ಕೃಷ್ಣ ನೋಡಿಯೇ ಸಂತೋಷ ಪಡ್ತಾನೆ, ಆಮೇಲೆ ಆತಿಥ್ಯ ಮಾಡ್ತಾನೆ. ಅವಾಗ ಅವನು ಕೇಳ್ತಾನೆ ಕೃಷ್ಣನ, ಅಲ್ಲ ಕೃಷ್ಣ, ಅಲ್ಲಿ ರಾಜವೈಭವ ಬಿಟ್ಟು ನೀನ್ ಇಲ್ಲಿಗೆ ಬಂದಿದ್ದು ಒಂದು ಆಶ್ಚರ್ಯ, ನೀನ್ ಯಾಕೆ ನಿನ್ ಮುಖ ಸ್ವಲ್ಪ ಬಳಲಿದ ಹಾಗೆ ಕಾಣುತ್ತೆ, ಆದ್ರೂ ನೀನ್ ನಗ್ತಾ ಇದೀಯಾ, ಈ ಯಾಕೆ ಈಗ ಜೀವನ ಹಾಗೆ ನೋಯಿಸ್ತೀಯ, ಏನಾದ್ರು ತಿನ್ನೋದಲ್ವೇ ಅಂತ ಹೇಳ್ತಾನೆ. ಉಪವಾಸ ಯಾಕಪ್ಪ ಇದೆಯಾ, ನೀನು ಮುಖ ಬಾಡಿದೆ, ಮುಗುಳ್ನಗೆ ಇದೆ ಆದ್ರೂ ಮುಖ ಬಾಡಿದೆ, ಯಾಕೆ ಹೀಗ್ ಮಾಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಾನ್ ಏನ್ ಮಾಡ್ಲಿದ್ದೀರಾ, ಭಕ್ತಿ ಇಲ್ದಲೆ ಜನ ಕೊಟ್ಟಿದ್ದು ನಂಗೆ ತಿನ್ನಕ್ ಸೇರಲ್ಲ, ನಾ ತಿನ್ನೋದಿಲ್ಲ, ಅದರಿಂದ ಬಳಲಿಕೆ ಆಗುತ್ತೆ, ಆದ್ರೆ ಆ ಬಳಲಿಕೆ ಮುಗುಳ್ನಗೆನ ಕಳೆಯೋದಿಲ್ಲ. ಯಾಕೆಂದ್ರೆ ನನ್ನ ಮನಸ್ಥಿತಿ ಮುಗುಳ್ನಗೆ ನಿರ್ಧರಿಸತ್ತೆ ಹೊರತು ಸಂದರ್ಭ ಮುಗುಳ್ನಗೆ ನಾನು ನಿರ್ಧರಿಸಲ್ಲ ಅಂತ ಹೇಳ್ತಾನೆ. ಇಂಥ ಕೆಲವು ಪ್ರಾಸಂಗಿಕವಾಗಿ ಬರುವಂತಹ ವಿವರಣೆಗಳಿದೆಯಲ್ಲ, ಆ ಪ್ರಾಸಂಗಿಕವಾಗಿ ಬರುವಂತಹ ವಿವರಣೆಗಳು ನಮ್ಮ ಜೀವನದ ಮಾರ್ಗದರ್ಶನ ಆಗುತ್ತೆ ಆ ಒಂದು ಮಾತಿನಲ್ಲಿ. ಹಾಗಾಗಿ ಇದು ತುಂಬಾ ಸ್ವಾರಸ್ಯವಾದ ಒಂದು. ಇದಕ್ಕೆ ನಾನು ಯಕ್ಷಗಾನಕ್ಕೆ ಹೋಗಿದ್ದೆ, ಅದರಲ್ಲೂ ಈ ವಿದುರನ ಪ್ರಸ್ತಾಪ ಬಂದಿತ್ತು. ಅದರಲ್ಲಿ ಕೃಷ್ಣ ಹೇಳ್ತಾನೆ, ನೀನ್ ಯಾಕೆ ಆಯಾಸವು ಏನು ತಿಂದಿಲ್ಲ ಅಂತಂದ್ರೆ, ಅವನು ಹೇಳ್ತಾನೆ, ಸಿಕ್ಕಿದ್ದನ್ನೆಲ್ಲ ಮುಕ್ಕುವುದು ಕಲಿಯುಗದವರ ಅಭ್ಯಾಸ, ನಮ್ಮ ಕಾಲದಲ್ಲಿ ಸಿಕ್ಕಿದ್ದನ್ನೆಲ್ಲ ಮುಕ್ಕೋ ಹಾಗಿರ್ಲಿಲ್ಲ, ಹೊಟ್ಟೆ ಹಸಿವಾಗಿ ಯಾರು ಪ್ರೀತಿಯಾಗಿ ಕೊಟ್ಟರು ಮಾತ್ರ ತಿನ್ನುವಂಥದ್ದು ಅನ್ನೋ ಮಾತು ಹೇಳ್ತಿದ್ದಾರೆ. ಹಾಗಾಗಿ ನಾವು ರಭಸ ಜೀವನದಲ್ಲಿ ಸಿಕ್ಕಿದ್ದನ್ನೆಲ್ಲ ಮುಕ್ಕುವಾಗ ಏನಾಗತ್ತಪ್ಪ ಅಂದ್ರೆ ಕ್ಷಣವನ್ನ ನಾವು ಲೆಕ್ಕಕ್ಕೆ ತಗೊಳ್ಳೋದ. ಆ ಕ್ಷಣವನ್ನ ಲೆಕ್ಕಕ್ಕೆ ತಗೊಂಡು ಮಾಡಿದ್ರೆ ಅವನು ಆ ಮುಗುಳ್ನಗೆ ಉಳಿಸ್ಕೊಳಕ್ಕಾಗತ್ತೆ. ಊಟ ಇಲ್ದಲೇನೆ ಮಗುವ ಧೈರ್ಯ ನಮ್ಗೆ ಬರುತ್ತೆ ಅಂತ ನಾನು ತಮ್ಗೆ ಹೇಳೋದಿಕ್ಕೆ ಬಯಸ್ತೀನಿ. ಇನ್ನೊಂದು ಮಂಕುತಿಮ್ಮನ ಕಗ್ಗವನ್ನ ನಾನು ಹೇಳ್ಬೇಕು. ದಿನ ದಿನವೂ ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ. ನಾವು ಪೂರ್ತಿ ಗುಡಿ ಕಟ್ಬಿಟ್ಟು ನಿರಾಳವಾಗಿರ್ತೀವಿ, ದಿನ ದಿನವೂ ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ. ಜನರೆಲ್ಲರೂ ಗುಡಿಯ ಕೆಲಸದ ಆಳುಗಳು, ದಿನ ಕಟ್ತಿರೋದೇ ಕೆಲಸ. ನಮ್ಗೆ ಉತ್ಸಾಹ ಹೋಗ್ತಿರುತ್ತೆ, ನಾವು ತಂದ್ಕೋಬೇಕು, ಉಳಿಸ್ಕೋಬೇಕು. ಅದನ್ನ ದಿನ ದಿನವೂ ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ. ಜನರೆಲ್ಲರೂ ದುಡಿಯುವ ಕೆಲಸದ ಆಳುಗಳು. ಮನೆ ಏನು, ನಾಟೇನು, ಕುಲವೇನು, ಮಠವೇನು, ಯಾವ್ದಾದ್ರೇನು, ಎಲ್ಲವನ್ನೂ ಕೂಡ ಎಣಿಸು, ಎಲ್ಲ ಇದೆ ಎಂದು ಮಂಕುತಿಮ್ಮ. ಇದೆಲ್ಲ ಇದೆ ಕೆಲಸ ಅಂತ ನೀನು ಮಾಡು ಅಂದ್ರೆ ಪರ್ಸನಲ್ ಲೆವೆಲ್ ಅಲ್ಲೂ ಮಾಡು, ಸಂಸ್ಥೆಯ ಲೆವೆಲ್ ಅಲ್ಲೂ ಮಾಡು, ಮಠದ ಲೆವೆಲ್ ಅಲ್ಲೂ ಮಾಡು ಅಂತ ಹೇಳುವಾಗ ಪರೋಕ್ಷವಾಗಿ ಏನ್ ಹೇಳ್ತಾ ಇದ್ದಾರೆ DVG ಅಂದ್ರೆ, ನಿನ್ನ ಮನಸ್ಸನ್ನ ಸದಾ ಏನು ಕೆಲಸ ಮಾಡ್ಬೇಕು ಅದನ್ನ ನಾವು ತುಂಬಾ ಶ್ರದ್ಧೆಯಿಂದ ಮಾಡಬೇಕು. ಇದು ಒಂದು ದಿವಸದ ಪ್ರಶ್ನೆ ಅಲ್ಲ, ಪ್ರತಿ ಕ್ಷಣದ ಪ್ರಶ್ನೆ. ಆದ್ರಿಂದ
ನಿರಂತರ ಎಚ್ಚರಕ್ಕೆ ಪರೋಕ್ಷವಾಗಿ ಅವರು ಸೂಚನೆ ಕೊಡ್ತಾರೆ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾಗಿರುವಂತಹ ಆತ್ಮೀಯರೇ. ಈ ಮಾತಿನ ಸಾರಾಂಶ, ಲೆಟ್ ಅಸ್ ಪ್ಲಾನ್ ಫಾರ್ ದಿ ಮೊಮೆಂಟ್ಸ್ ಆಫ್ ನೆಕ್ಸ್ಟ್ ಡೇ. ಮಾರನೇ ದಿನದ ಕ್ಷಣಗಳಿಗೆ ಇವತ್ತಿನ ರಾತ್ರಿ ಯೋಜನೆ ತಯಾರಿಸೋಣ ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ಳುವಂಥದ್ದು. ಇನ್ನೊಂದು ಅಂಶ, ಕೊನೆಯದಾಗಿ ಕೈಲಾಸಂ ಅವರ ಒಂದು ಪ್ರಸಂಗ ಹೇಳಿ ನಾನು ಈ ವಿಷಯವನ್ನ ಸಾಬೀತು ಮಾಡ್ತೇನೆ. ಕೈಲಾಸಂ ಒಂದ್ಸರಿ ಹೇಳಿದ್ರಂತೆ, ಲೋ ಸುಬ್ಬು, ಹೋಗೊಂಚೂರು ನನ್ನ ಅಂಗಿ ತಗೊಂಬಾರೋ, ನಾನು ಹೊರಗಡೆ ಹೋಗ್ಬೇಕು ಅಂತ. ಅದಕ್ಕೆ ಅವನು ಸುಬ್ಬು ಹೇಳಿದ್ದಂತೆ, ಏನ್ ತಂದ್ಕೊಡೋದು, ನಿಮ್ ಅಂಗಿ ಎಲ್ಲ ಹರಿದೋಗಿದೆ, ಬರೀ ಹೋಲ್ಸ್ ಇದೆ ಅಂದ್ರಂತೆ. ಅದಕ್ಕೆ ಕೈಲಾಸಂ ಏನ್ ಹೇಳಿರಂತೆ ಗೊತ್ತಾ, ಹೋಲ್ಸ್ ಇದ್ರೆ ಅಂಗಿ ಹೆಂಗೋ ಹಾಕೊಳಕ್ಕಾಗತ್ತೆ, ತೋಳ್ ತೋರಿಸ್ಬೇಕು, ತಲೆ ತೋರಿಸ್ಬೇಕು, ಅಂಗಿ ಇರ್ಲೇಬೇಕು, ಕಾಜಾದಲ್ಲಿ ಏನಿರ್ಬೇಕು, ತೂತ್ ಇರ್ಲೇಬೇಕು, ಹೋಲ್ಸ್ ಇರ್ಲೇಬೇಕು, ಆ ಕಾಜಾನ್ ಹೊಲಿಬೇಕು, ಅಷ್ಟೇ ಹೊರತು ಹೋಲ್ಸ್ ಇಲ್ದೆ ಇರೋ ಅಂಗಿ ಯಾರೋ ಹಾಕೊಳಕ್ಕಾಗತ್ತೆ ಅಂದ್ಬಿಟ್ಟು ಹೇಳಿದ್ರಂತೆ. ಈ ಹೋಲ್ಸ್ ಅಂತ ನೀನ್ ಹೋಲಿಸ್ತೀಯಲ್ಲ, ಅದೇ ಹೊಲಸು, ಹೋಲಿಸುವುದೇ ಹೊಲಸು. ಹೋಲ್ಸ್ ನ ಒಪ್ಕೋಬೇಕು, ಆ ಹೋಲ್ಸ್ ನ ಉಪಯೋಗ ಮಾಡ್ಕೋಬೇಕು, ಅದು ಜಾಣ್ತನ ಅಂತ ಕೈಲಾಸಂ ಹೇಳಿದ್ರಂತೆ. ನೋಡಿ, ಇಂಗ್ಲಿಷ್ ನ ಹೋಲ್ಸ್ ಅನ್ನೋ ಪದವನ್ನ ಹೊಲಸು, ಹೋಲಿಸು, ಹೊಲಿಸು, ಹೋಲಾದ್ರೆ ಏನ್ ಮಾಡಕ್, ಬಿಸಾಕ್ ಬಿಡಕ್ಕಾಗುತ್ತೆ ಶರ್ಟ್ ನ, ಹೊಲಿಸೋದು ಅಂತ ಹೇಳುವ ಹಾಗೆ ನಮ್ಮ ಕ್ಷಣದ ತೂತುಗಳಿದೆಯಲ್ಲ, ಅನುಕ್ಷಣದ ತೂತುಗಳನ್ನ ಮೊದಲು ಹೋಲಿಸ್ಕೊಂಡು, ಇಷ್ಟೊಂದು ತೂತಿದೆ ಬಟ್ಟದವ್ರಿಗೆ ಅಂಗಿಗೆ ಎರಡೇ ಶರ್ಟ್ ತೂತಾಗಿದೆ, ನಂಗೆ 5 ತೂತಿದೆ ಅಂತ ಅನ್ಕೊಳ್ಳೋದು ಬೇಡ. ಅವರು ಹೊಲಿಸ್ಬೇಕು, ನಾವು ಹೊಲಿಸ್ಬೇಕು. ಹೋಲ್ಸಿಲ್ದಲೆ ಬದುಕಕ್ಕೂ ಆಗಲ್ಲ. ಯಾಕೆಂದ್ರೆ ಗುಂಡಿ ಹಾಕೊಳ್ಳೋದು ಹೇಗೆ, ಹೋಲ್ಸ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಈ ರಂಧ್ರಾನ್ವೇಷಣೆಯ ಜಾಣ್ತನ ಇದೆಯಲ್ಲ, ನನ್ನ ಮನಸ್ಸಿನ ರಂಧ್ರ ಇದೆಯಲ್ಲ, ಅದರ ಅನ್ವೇಷಣೆ ಒಂದು ಜಾಣ್ತನ, ಅದನ್ನ ಹೊಲಿಗೆ ಹಾಕಿ ತೇಪೆ ಹಾಕೋದು ಎರಡನೇ ಜಾಣ್ತನ, ಅದರ ಪೂರ್ಣವಾದಂತ ಅಪಾಯವನ್ನ ತಪ್ಪಿಸ್ಕೊಳ್ಳೋದು ಮೂರನೆಯ ಜಾಣ್ತನ. ಕೆಲವೊಮ್ಮೆ ಚಿಂತೆ ಬಂದ ಮೇಲೆ ನಾನು ಅದನ್ನ ಏನಾದ್ರು ಸರಿ ಮಾಡ್ಕೋತೀನಿ ಅಂತ ಹೋದ್ರೆ ಅದ್ ಹೇಗಪ್ಪ ಅಂದ್ರೆ, ಕಾಲಿಗೆ ಮುಳ್ಳು ಚುಚ್ಚಿದ ಮೇಲೆ ಆ ಮುಳ್ಳು ತೆಗೆದು ಹಾಕ್ತೀನಿ ಇಂದ ಹಾಗೆ. ಮುಳ್ಳು ಚುಚ್ಚುವಾಗ ಏನೋ ಗೊತ್ತಾಗಲ್ಲ, ತೆಗೆದು ಹಾಕುವಾಗ ತುಂಬಾ ನೋವಾಗುತ್ತೆ. ಅದಕ್ಕೋಸ್ಕರ ನಾವು ಮುಂಚೆನೆ ತಪ್ಪಲೆ ಹಾಕೋತೀವಲ್ಲ. ಯಾಕೆ ಹಾಕೋತೀವಿ? ನನ್ನ ಚರ್ಮದಲ್ಲೂ ಹೋಲ್ಸ್ ಇವೆ, ಚರ್ಮನೂ ಸಚ್ಛಿದ್ರವಾಗಿದೆ, ಅಲ್ಲಿ ಮುಳ್ಳು ಚುಚ್ಕೊಳ್ಳೋಕೆ ತುಂಬಾ ಸಾಧ್ಯತೆ ಇದೆ. ಆ ಚುಚ್ಚಿಕೊಳ್ಳುವ ಸಾಧ್ಯತೆಯನ್ನ ನಾನು ಮುಚ್ಚಿ ಹಾಕಿ ಏನ್ ಮಾಡ್ತೀನಿ, ನಾನು ಇವಾಗ ಅದನ್ನ ಬಳಕೆ ಮಾಡಿ ನನ್ನ ಮನಸ್ಸನ್ನ ಯಾವಾಗಲೂ ಕಾಲನ್ನ ಸುರಕ್ಷಿತವಾಗಿ ಇಟ್ಕೋತೀನಿ. ಹಾಗಾಗಿ ನಮ್ಮ ನವರಂಧ್ರಗಳಿಂದ ದೇಹ ಆಗಿದೆ ಅಂತ ಹೇಳಿದ್ವಲ್ಲ, ಇದು ನವರಂಧ್ರಗಳನ್ನ ಮೀರಿದ 10ನೇ ರಂಧ್ರ. ಯಾವುದದು? ಮನರಂಧ್ರ, ಅಂದ್ರೆ ಮನಸ್ಸಿನಲ್ಲಿರುವಂತ ರಂಧ್ರ. ಈಗ ಬಟ್ಟೆ ಆದ್ರೆ ಕಣ್ಣಿಗೆ ಕಾಣುತ್ತೆ, ಹೊಲಿಗೆ ಹಾಕೊಂಡ್ಬಿಡ್ಬೋದು. ಈ ಮನಸ್ಸಿನ ರಂಧ್ರಕ್ಕೆ ಹೊಲಿಗೆ ಹಾಕೋದು ಬಹಳ ಕಷ್ಟ, ಯಾಕಂದ್ರೆ ಮನಸ್ಸೇ ಕಣ್ಣಿಗೆ ಕಾಣೋದಿಲ್ಲ. ಮನಸ್ಸೇ ಕಣ್ಣಿಗೆ ಕಾಣದೇ ಇದ್ಮೇಲೆ ಆ ಮನಸ್ಸಿನ ರಂಧ್ರ ಇದ್ದಿದ್ದು ಕಣ್ಣಿಗೆ ಕಾಣೋದಿಲ್ಲ. ಆಗ ನಾವು ಹೊಲಿಗೆ ಹಾಕೊಳ್ಳೋದು ಹೇಗೆ, ಅದನ್ನ ಕಾಪಾಡ್ಕೊಳ್ಳೋದು ಹೇಗೆ ಅನ್ನುವ ಪ್ರಶ್ನೆ ಮುಖ್ಯ ಆಗುತ್ತೆ. ಈಗ ಆ ಪ್ರಶ್ನೆಗೆ ನಾನು ಬರ್ತಾ ಇದ್ದೀನಿ. ಆತ್ಮೀಯರೇ, ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ರಂಧ್ರವ ಯಾವುದೋ ಕ್ಷಣದಲ್ಲಿ ತೆರೆದುಕೊಳ್ಳುತ್ತೆ. ಯಾವ ಕ್ಷಣದಲ್ಲಿ ತೆರೆದುಕೊಳ್ಳುತ್ತೋ ಗೊತ್ತಿಲ್ಲ. ಆ ತೆರೆದುಕೊಳ್ಳದ ಹಾಗೆ ಮಾಡೋದು ಜೀವನದ ಆನಂದದ ಕಲೆ ಅಂತ ನಿಸಾರ್ ಅಹಮದ್ ಅವ್ರ ಪದ್ಯ ಇದ್ದೇ ಇದೆ. ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆನವ ಹೂಡಿ ಬರದಿರು ಮತ್ತೆ ಹಳೆಯ ನೆನಪೆ, ಕಲ್ಲಿನಂದದಿ ಬಿದ್ದು ತಿಳಿಯಾದ ಬಗೆಗೊಳವ ರಾಡಿಗೊಳಿಸುವೆ ಏಕೆ ಓ ನನ್ನ ನೆನಪೆ ಎನ್ನುವಾಗ ಆ ನೆನಪು ಬಂದು ಹೇಗೆ ಬಂದು ಸುತ್ಕೊಳ್ಳುತ್ತೆ ಯಾವುದೋ ಒಂದು ಕ್ಷಣದಲ್ಲಿ. ನೆಟ್ಟ ನೋಟದ ಅರೆಚಣವನ್ನೇ ತೊಟ್ಟ ಬಾಣದ ಹಾಗೆ ತಾಳದಿರು ನೆನಪೆ ಅಂತ ಮುಂದಕ್ಕೆ ಬರೀತಾರೆ. ನೋಟದ ಅರ್ಧ ಕ್ಷಣದಲ್ಲಿ ಬಂದು ಸೇರ್ಕೊಳ್ಳುತ್ತೆ ಅಂತ. ಅಲ್ಲಿ ಕೂಡ ನಿಸಾರ್ ಅಹಮದ್ ಅವರು ಅರೆಚಣ ಅಂತಾರೆ, ಕ್ಷಣವೂ ಅಲ್ಲ, ಅರ್ಧ ಕ್ಷಣದಲ್ಲಿ ಬಂದ್ಬಿಡುತ್ತದು ಅಂತ. ಹಾಗಾಗಿ ಮನಸ್ಸಿನ ಹೋಲ್ಸ್ಗೆ ತೇಪೆ ಹಾಕುವಂಥದ್ದನ್ನ ನಾವು ಕಲ್ತ್ಕೋಬೇಕು. ಯಾಕೆ ಕಲ್ತ್ಕೊಳ್ಳೋದು ಅಂದ್ರೆ, ನಮ್ಮನ್ನೇ ನಾವು ಸುಮ್ಮನೆ ಗಮನಿಸ್ತೀರ, ನನ್ನ ಮನಸ್ಸು ಹೇಗಿದೆ, ಉತ್ಸಾಹವಾಗಿದೆಯೇ, ಈಗ ಹಿಂದಿನ ಕ್ಷಣದಲ್ಲಿ ಇದ್ದಷ್ಟು ಉತ್ಸಾಹವಾಗಿ ಈಗ ನಾನು ಇದ್ದೀನಿ ಅಂತ ನಾವು ನಮ್ಮನ್ನೇ ನಾವು ನೋಡ್ಕೊಂಡ್ರೆ ಹೇಗೆ ವಾಹನದ ಚಾಲಕನಿಗೆ ಆ ಬ್ಲೋ ಹೋಗ್ತಿದ್ದ ಹಾಗೆ, ಇದು ಸೋರಿಕೆ, ಗಾಳಿಯ ಸೋರಿಕೆ ಆಗ್ತಿದ್ದ ಹಾಗೆ ಅದು ಚಲನೆಯ ರೀತಿಯಲ್ಲಿ ಏರುಪೇರು ಕಾಣಿಸ್ಕೊಂಡ್ಬಿಡುತ್ತೆ.
ಆ ಕಾಣಿಸ್ಕೊಂಡಾಗ ಅವನೇನ್ ಮಾಡ್ತಾನೆ, ಬ್ಲೋ ಹೋಗ್ತಾ ಇದೆ ಅಂದ್ಬಿಟ್ಟು ಬ್ಲೋ ಚೆಕಪ್ ಮಾಡಿಸ್ತೀನಿ ಅಂತ ಹೋಗ್ತಾನೆ. ಹಾಗಾಗಿ ಆ ಅದೇ ರೀತಿಯಲ್ಲಿ ನಾವು ನಮ್ಮ ಮನಸ್ಸು ಸರ್ವಥಾ ಏಕರೂಪದ ಉತ್ಸಾಹವನ್ನ, ಏಕರೂಪದ ಶ್ರದ್ಧೆಯನ್ನ, ಏಕರೂಪದ ಕಾರ್ಯಪ್ರೀತಿ ಅನ್ನೋದು ಎಲ್ಲವನ್ನೂ ಸೇರ್ಕೊಳ್ಳುವಂತ ಪದ. ಕಾರ್ಯರೂಪದ ಏಕರೀತಿಯನ್ನು ಕಾಪಾಡ್ಕೊಳ್ಳೋಕೆ ಸಹಾಯಕವಾಗಿದೆಯೋ ಅಥವಾ ಮಾರಕವಾಗಿದೆಯೋ ಅಂತ ನಾವು ಹುಡುಕ್ಬೇಕಾಗತ್ತೆ ಅಂತ ನಾನು ತಮಗೆ ನೆನಪು ಮಾಡಿಕೊಡೋದಕ್ಕೆ ಇಷ್ಟಪಡ್ತೇನೆ. ಹೇಗೆ ವಾಹನದಲ್ಲಿ ಗಾಳಿ ಹೋದ್ರೆ ಅದರ ಚಲನೆಯ ರೀತಿಯಲ್ಲಿ ವ್ಯತ್ಯಾಸ ಆಗುತ್ತೋ ನಮಗೆ ಗೊತ್ತಾಗ್ತಾ ಇರುತ್ತೆ. ಈಗ ಅರ್ಧ ಕ್ಷಣಕ್ಕೆ ಮುಂಚೆ ಇದ್ದಾಗ ನಾನು ಇವಾಗ ಇಲ್ಲ ಅಂತ ಆಗ್ಲೇ ಗೊತ್ತಾಗ್ಬಿಡುತ್ತೆ. ಆ ದೃಷ್ಟಿಯಿಂದ ನಿರಂತರವಾಗಿ ಎಚ್ಚರಿಕೆಯಿಂದ, ಅದರ ನೇರವಾಗಿ ರಂಧ್ರವೂ ಕಾಣೋದಿಲ್ಲ, ಆದ್ರೆ ಗಾಳಿ ಹೋಗೋದು ಕಾಣೋದಿಲ್ಲ, ಪರಿಣಾಮ ಕಾಣುತ್ತೆ. ಯಾವುದು ನಾವು ಉತ್ಸಾಹ ಕಳ್ಕೊಂಡಿದ್ರೆ ಪರಿಣಾಮ ನಮ್ಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುತ್ತೆ. ಆಗ್ಲಾರು ಎಚ್ಚೆತ್ಕೊಳ್ಳುವಂತ ಕೆಲಸ ಮಾಡದೇ ಇದ್ರೆ, ಬ್ಲೋ ಹೊಡಿಸದೇ ಇದ್ರೆ ಏನಾಗುತ್ತೆ, ಅಪಘಾತಕ್ಕೆ ಒಳಗಾಗುತ್ತೆ. ಈಗ ಅದೇ ಉದಾಹರಣೆಯನ್ನ ಮುಂದುವರಿಸಿ ಹೇಳೋದಾದ್ರೆ, ಒಂದು ವಾಹನದ ಬ್ಲೋ ಯಾಕೆ ಹೋಗುತ್ತೆ? ಎರಡು ಕಾರಣಕ್ಕೆ ಹೋಗುತ್ತೆ. ಒಂದು, ಏನಾದ್ರು ಚೂಪಾಗಿರುವಂತ ಚುಚ್ಕೊಂಡ್ರೆ ಅಲ್ಲಿ ರಂಧ್ರ ಆಗುತ್ತೆ, ಅದರಿಂದ ಗಾಳಿ ಹೋಗುತ್ತೆ. ಎರಡನೇದು ಏನಪ್ಪಾ ಅಂತಂದ್ರೆ, ಬೇಸಿಗೆ ಕಾಲ ಇದೆ ಅಂತ ಇಟ್ಕೊಳ್ಳೋಣ, ಹೆಚ್ಚು ತಾಪ ಇದೆ, ಅವಾಗ ಗಾಳಿ ಏನಾಗುತ್ತೆ, ಹೆಚ್ಚು ವಿಕಾಸ ಆಗುತ್ತೆ. ಗಾಳಿ ಹೆಚ್ಚು ವಿಕಾಸ ಆದಾಗ ಒತ್ತಡ ಜಾಸ್ತಿ ಆಗುತ್ತೆ, ಆ ಒತ್ತಡದಿಂದಲೂ ಅದು ತೂತಾಗುತ್ತೆ. ಆ ಉದಾಹರಣೆ ನಾನಿವಾಗ ಟೈರ್ ಬಗ್ಗೆ ಅಲ್ಲ ಮಾತಾಡ್ತಿರೋದು, ಮನಸ್ಸಿನ ಬಗ್ಗೆ. ಅದು ಹೇಗಪ್ಪ ಅಂತಂದ್ರೆ, ನನಗೆ ಮಾನಸಿಕ ಚಿಂತೆ, ಒತ್ತಡಗಳು ಏನಾದ್ರೂ ಜಾಸ್ತಿ ಆಗ್ಬಿಡ್ತು ಅಂತ ಇಟ್ಕೊಳ್ಳೋಣ, ನನ್ನ ಮಾನಸಿಕ ಚಿಂತೆ, ಒತ್ತಡಗಳು ಜಾಸ್ತಿ ಆಗ್ಬಿಡ್ತು ಅಂತ ಇಟ್ಕೊಳ್ಳೋಣ, ಆಗ್ಲೂ ಕೂಡ ಏನಾಗುತ್ತೆ, ರಂಧ್ರ ಕ್ಷಣದ ಸೋರಿಕೆಯ ರಂಧ್ರ ಸೃಷ್ಟಿಯಾಗ್ಬಿಡುತ್ತೆ. ಆ ದೃಷ್ಟಿಯಿಂದ ಜೀವನ ಅಂದ್ರೆ ನಾವು ಉತ್ಸಾಹವನ್ನ, ಕಾರ್ಯಪ್ರೀತಿಯನ್ನ ತುಂಬಿಕೊಂಡಿದ್ರ ಜೊತೆಗೆ ಅದನ್ನ ಮೇಂಟೈನ್ ಮಾಡುವಂಥದ್ದು, ನಿರ್ವಹಣೆ ಮಾಡುವಂಥದ್ದು ತುಂಬಾ ಮುಖ್ಯ. ಆ ನಿರ್ವಹಣೆ ಮಾಡುವಂತ ಕಲೆ ಗೊತ್ತಿಲ್ಲದೆ ಇದ್ರೆ ಎಲ್ಲ ಚೆನ್ನಾಗಿದ್ರೂ ಕೂಡ ಅಪಘಾತಕ್ಕೆ ನಮಗರಿವಿಗಿಲ್ಲದೆ ಸಿಕ್ಕಾಕಿಕೊಳ್ಳುವ ಅಪಾಯ ಇದೆ. ಆ ಅಪಘಾತಕ್ಕೆ ಟೈರ್ನಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಕಡಿಮೆ, ತುಂಬಾ ಎಚ್ಚರಿಕೆ ಆಗಿರ್ತೀವಿ. ಆದ್ರೆ ಜೀವನದಲ್ಲಿ ಮನಸ್ಸಿಗೆ ಸಂಬಂಧಪಟ್ಟ ಮನಸ್ಸೆಂಬ ಟೈರ್ನಲ್ಲಿ ಇದು ಪದೇ ಪದೇ ಆಗ್ತಾ ಇದೆ ಅಂತ ಆದ್ರೆ ಏನಂತ ಅರ್ಥ? ಅದರಿಂದ ನಾವು ಹತಾಶರಾಗ್ಬೇಕು ಅಂತ ಅಲ್ಲ ಅರ್ಥ. ಇನ್ನಷ್ಟು ಎಚ್ಚರಿಕೆಯಿಂದ ಬದುಕನ್ನ ನಡೆಸಬೇಕು, ಪ್ರತಿ ಕ್ಷಣದಲ್ಲೂ ಕಾವಲು ಕಾಯ್ಬೇಕು ಅನ್ನುವುದೇ ಆ ಮಾತಿನ ಸಾರಾಂಶ. ಹೇಗೆ ದೇಹ ತನ್ನ ಎಲ್ಲ ನಷ್ಟಗಳನ್ನು ಕೂಡ ಏನ್ ಮಾಡ್ತಾ ಇದೆ, ಸರಿ ಮಾಡ್ಕೋತಾ ಇದೆಯೋ, ಹಾಗೆ ನಾವು ಕೂಡ ಈ ಮನಸ್ಸಿನ ರಂಧ್ರಗಳನ್ನ ಮುಚ್ಚಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಮಂಕುತಿಮ್ಮನ ಕಾಗದ ಇನ್ನೊಂದು ಪದ್ಯ ಹೇಳಿ ನನ್ನ ನಿರೂಪಣೆಯನ್ನ ಮುಗಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ಈ ಪದ್ಯದಲ್ಲಿ ಅವರು ಮತ್ತೆ ಈ ಪ್ರತಿಕ್ಷಣದ್ದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದ್ದಾರೆ ಅನ್ನೋದನ್ನ ಗಮನಿಸಬೇಕಾದ್ದು. ಇದಿಷ್ಟೇ ಅಲ್ಲ, ಮಂಕುತಿಮ್ಮನ ಕಗ್ಗ ನೀವು ಆಳವಾಗಿ ಅಧ್ಯಯನ ಮಾಡಿ ಇನ್ನಷ್ಟು ಪದ್ಯಗಳು ಸಿಗುತ್ತೆ. ನಾನು 5 ಪದ್ಯಗಳನ್ನ ಆಯ್ಕೆ ಮಾಡಿದೆ ಅಷ್ಟೇ. ದಿನವೂ ಹಳಸುವವು, ಇಲ್ಲಿ ನೋಡಿ, ದಿನವೂ ಹಳಸುವವು, ದಿನವೂ ಕೊಳೆಯುವವು. ಇವತ್ತು ಮಾಡಿದ ಅಡಿಗೆ ನಾಳೆ ಇನ್ಯಾರು ಮಾಡೋರು ಅಂತ ಇವತ್ತೇ ಮಾಡಿ ಇಟ್ಕೊಂಡ್ರೆ ಮಾರನೇ ದಿವಸಕ್ಕೆ ಹಳಸೋದು. ದಿನವೂ ಹಳಸುವವು, ದಿನವೂ ಕೊಳೆಯುವವು. ಮನುಷ್ಯ ಕುಲದ ಎಲ್ಲ ಕೀರ್ತಿ ವಿಜಯ ವಿಭವಗಳು. ಮನುಷ್ಯ ನಾನು ಸಾಧಿಸ್ಬಿಟ್ಟೆ, ನಾನು ಕನಸು ನನಸು ಮಾಡ್ಕೊಂಡ್ಬಿಟ್ಟೆ ಅಂತ ಅನ್ಬೋದು, ವಿಜಯ ಆಗಿದೆ, ಅದು ಹಳಸೋಗುತ್ತೆ. ಅಂದೇನಾಗುತ್ತೆ, ಮತ್ತೆ ಹೊಸ ಉತ್ಸಾಹ ಅಂತ ಅನ್ಕೋಬೇಕಾಗುತ್ತೆ. ಆದ್ರಿಂದ ನಾವು ನಮ್ಮ ಕೃತಿ, ವಿಜಯ, ವಿಭವ, ವೈಭವಗಳೆಲ್ಲವೂ ಕೂಡ ಹಳತು ಹೋಗುತ್ತೆ. ಆದ್ರಿಂದ ಏನ್ ಮಾಡ್ಬೇಕು ಅಂದ್ರೆ, ಮನೋದಿನವು ಎಸಗುವುದು, ಆ ಪ್ರತಿ ಕ್ಷಣವೂ ಆ ಪಾತ್ರೆ ತೊಳೆದು ಹಸಿದು ಮತ್ತೆ ಅನ್ನ ಮಾಡ್ಕೋತೀವಲ್ಲ, ಅಡಿಗೆ ಮಾಡ್ಕೋತೀವಲ್ಲ, ಹಾಗೆ ಜನುಮ ಸಫಲತೆ ನಿನಗೆ ಮಂಕುತಿಮ್ಮ. ಜೀವನದ ಸಾಫಲ್ಯ ಏನಂದ್ರೆ ದಿನ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ಕೋಬೇಕು. ಯಾರೋ ಹೇಳಿದಂತೆ ಕಸ ಗುಡ್ಸ ಇಲ್ವಲ್ಲ ಅಂದ್ರೆ, ಅಯ್ಯೋ ನಾನು ಹೋದ್ವಾರವೇ ಗುಡಿಸಿದ್ದೆ ಅಂತಾರೆ. ಆ ಹೋದ್ವಾರ ಗುಡಿಸಿದ್ದಿರುತ್ತೆ, ಪ್ರತಿ ಕ್ಷಣದ್ದು ದಿನಾನು ಗುಡಿಸ್ಬೇಕು. ಹಾಗೆ ಈ ರಂಧ್ರನೂ ಅಷ್ಟೇ, ಒಂದ್ಸರಿ ಪಂಕ್ಚರ್ ಹಾಕ್ಸಿದ್ದೆ, ಇನ್ನೇನ್ ನಾನು ಹಾಕ್ಸೋಗೋದಿಲ್ಲ ಅನ್ನೋ ಹಾಗಿಲ್ಲ, ತಿರುಗಿ ಯಾವಾಗ ಬೇಕಾದ್ರೂ ಪಂಕ್ಚರ್ ಆಗ್ಬೋದು. ಹಾಗಾಗಿ ಆತ್ಮೀಯರೇ, ಇಲ್ಲಿ ಏನಪ್ಪಾ ಅಂತಂದ್ರೆ, ನಮ್ಮ ಮನಃಶಾಂತಿಯ ಬಗೆಗಿನ ಎಚ್ಚರವೇ ಆ ಎಚ್ಚರವನ್ನು ತಪ್ಪಿಸುವ, ಪ್ರಪಂಚದಿಂದ ಆಗುವ ಅನಾಹುತವನ್ನು ತಪ್ಪಿಸೋದಕ್ಕೆ ಒಂದು ಸಾಧನ ಆಗಬಲ್ಲದು. ಯಾಕೆಂದ್ರೆ ನಾವು ಎಚ್ಚರ ಕಳ್ಕೊಂಡು ಪ್ರಪಂಚದಲ್ಲಿ ಏನೋ ಹುಡುಕಕ್ಕೋದಿಲ್ಲಿ ಅದು ಗೆರಿಲ್ಲ ವಾರ್ ಶುರು ಮಾಡುದು.
ಅದಕ್ಕೇನೆ ಪ್ರಪಂಚದಲ್ಲಿರೋ ವಸ್ತುಗಳನ್ನ ಆಸೆ ಪಡೋದೇ ತಪ್ಪು. ಅದ ಆಸೆ ಪಟ್ಟು ತಗೊಂಡ್ ಸುಖವಾಗಿರ್ತೀನಿ ಅಂದ್ರೆ ನೀ ಸುಖ ಬೇರೆ ಹೊರಗೆ ಇನ್ನೆಲ್ಲೋ ಒಂದ್ ಕಡೆ ರಂಧ್ರ ಕ್ರಿಯೆ ಸೃಷ್ಟಿಯಾಗಿರುತ್ತೆ, ಗೆರಿಲ್ಲವಾರ ಶುರುವಾಗಿರುತ್ತೆ ಚಿಂತೆದು ಅಂತ ಅನ್ನೋದನ್ನ ನೆನಪಿಸ್ತಾ, ಚಿಂತೆಯ ಗೆರಿಲ್ಲವಾರನ ನೀವು ತಪ್ಪಿಸ್ಲಾರಿ. ಆ ಚಿಂತೆಯ ಗೆರಿಲ್ಲವಾರ ವಿರುದ್ಧ ಎಚ್ಚರವಾಗಿರ್ಬೇಕು ಅಂದ್ರೆ ನಮ್ಮ ಅಗತ್ಯವಾದ ಕೆಲಸಗಳನ್ನು ಮಾತ್ರ ಮಾಡಬೇಕು. ಕೆಲಸದಲ್ಲಿಯೇ ಎಲ್ಲ ಲಾಭಕ್ಕಾಗಿ ಲಾಭದ ಲಕ್ಷ್ಯ ಇರೋ ಹಾಗೆ ಉತ್ಸಾಹ ಕಳೆದು ಹೋಗುವ ಒಂದು ಲಕ್ಷ್ಯ ಕೂಡ ಕಾಪಾಡ್ಕೊಂಡ್ರೆ ಮಾತ್ರ ನಮ್ಮ ಜೀವನ ಕಡಿಮೆ ದಿವಸ ಇದ್ರೂ ಸುಗಮವಾಗಿರುತ್ತೆ ಅನ್ನುವಂಥದ್ದನ್ನ ಗಮನಿಸೋಣ. ಚಿಟ್ಟೆಯ ಹಾಗೆ, ದುಂಬಿಯ ಹಾಗೆ ಕೆಲಸ ಪೂರ್ವದಲ್ಲಿ, ಕೆಲಸದ ನಂತರವೂ ಕೂಡ ಸಂಭ್ರಮ ಪಡುವ ಕಲೆಗಾರಿಕೆಯನ್ನು ಪಾಠ ಅಲ್ಲ, ಅದು ಅನುಸರಿಸಿ ಜಾರಿಗೊಳಿಸಿ ಆನಂದ ಪಡಬೇಕಾದಂಥದ್ದು. ಆ ಆನಂದ ಪಡುವ ಕಾರ್ಯವನ್ನು ಮಾಡುವಾಗ ನಿಮಗೆ ಈ ಉಪನ್ಯಾಸ ಉಪಯುಕ್ತವಾಗಬಹುದು ಅಂತ ಅಂದ್ಕೊಂಡು ಮಾಡಿದ್ದೇನೆ. ನಮ್ಮ ಈ ಕಾರ್ಯಕ್ರಮವನ್ನ ನಮ್ಮ ಕೈಲಿ ಮಾತಾಡಿಸುವ ಒಂದು ನೆವ ನಮ್ಮ ಹುಡುಗಿ ಪ್ರಮಿತಾ ಗೌರಿಯ ಹುಟ್ಟುಹಬ್ಬದಲ್ಲಿ ಸೃಷ್ಟಿಯಾಯಿತು. ಈ ಸೃಷ್ಟಿಯಾದಾಗ ವಿಷಯದ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡ್ಲೇ ಇಲ್ಲ. ಇದನ್ನ ಮಾಡ್ಬೋದಾ ಅಂತ ಶರಣಮ್ಮ ಕೇಳಿದ್ರೆ ಅವ್ರು ಮಾಡೋಣ ಅಂತ ಹೇಳಿದ್ರು. ವಿಚಿತ್ರ ಅಂದ್ರೆ ನಾನು ಕೆಲಸದ ಪ್ರೀತಿಯನ್ನು ಕುರಿತು ಮಾತ್ರ ಮಾತಾಡ್ತಾ ಇದ್ದವನು ಪ್ರೀತಿಯನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆನೂ ಕೂಡ ಮಾತಾಡಿದ್ರೆ ಇದು ಕೂಡ ಅದಕ್ಕೆ ನೇರವಾಗಿ ಸಂಬಂಧಿಸಿದ್ದು. ಆದ್ರಿಂದ ನಿನ್ನೆಯ ಜಾಲನ್ಯಾಸ 83 ಆದ್ರೆ ಇವತ್ತು 84, ಅಥವಾ ನಿನ್ನೆ 84 ಆದ್ರೆ ಇವತ್ತು 85, ಆ ತರ ನಾವು ಪರಿಗಣಿಸಬಹುದು ಅಂತ ಹೇಳ್ತಾ, ಮುಂದಿನ ಜಾಲನ್ಯಾಸದಲ್ಲಿ ನಾವು ಯಥಾ ಪ್ರಕಾರ ಕೆಲಸದ ದ್ವೇಷ ಆಗದಾಗ ನೋಡ್ಕೋಬೇಕಲ್ಲ. ಇದು ಕೆಲಸದ ಪ್ರೀತಿ, ಕೆಲಸವನ್ನು ಉಳಿಸ್ಕೊಂಡಿದ್ದಾಯ್ತು. ಕೆಲಸದ ದ್ವೇಷ ಹೇಗೆ ಆಗದಾಗ ನೋಡ್ಕೋಬೇಕು ಅನ್ನುವಂಥದ್ರ ಬಗ್ಗೆ ಮುಂದಿನ ಜಾಲನ್ಯಾಸದಲ್ಲಿ ನಾವು ಚರ್ಚೆ ಮಾಡಬಹುದು ಅಂತ ಹೇಳ್ತಾ, ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ತಿಳಿಸಿ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮಗುವಿನ ಮೇಲೆ ಇರಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನ ಅತ್ಯಂತ ಶ್ರದ್ಧೆಯಿಂದ ಪ್ರತಿ ವರ್ಷನೂ ಮಾಡ್ಕೊಂಡು ಬರ್ತಾ ಇರುವಂತಹ ನಮ್ಮ ಶೀಲಾ ಮತ್ತು ಡಾಕ್ಟರ್ ಧನಂಜಯ ದಂಪತಿಗಳಿಗೆ, ಅವರ ಬೆನ್ನ ಹಿಂದೆ ನಿಂತು ವಿಜ್ಞಾನದ ದಾಸೋಹದ ಕಾರ್ಯಕ್ರಮಕ್ಕೂ ಇದಕ್ಕೂ ಸಮನ್ವಯ ಮಾಡಿಕೊಂಡು ಇಷ್ಟು ದಿವಸ ಶ್ರಮ ಪಡ್ತಿರುವಂತಹ ಶರಣಪ್ಪನವ್ರಿಗೆ ನನ್ನ ವಂದನೆಗಳನ್ನು ತಿಳಿಸ್ತಾ, ಅವರೆಲ್ಲರೂ ನಾನು ಬರೇ ಮಾತಾಡೋ ಗಿಳಿ ಅಷ್ಟೇ, ಆ ಗಿಳಿಗೆ ಹಣ್ಣು ಹಾಕಿ ಊಟ ಹಾಕಿ ನೋಡ್ಕೊಳ್ಳುವಂಥವ್ರು ನಮ್ಮ ಶರಣಪ್ಪ ಕುಟುಂಬದ ಎಲ್ಲ ಗೆಳೆಯರು. ಅವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ಈಗ ಪ್ರಶ್ನೆ ಪ್ರತಿಕ್ರಿಯೆ ಮತ್ತು ನಿಮ್ಮ ಅನಿಸಿಕೆಗಳನ್ನ ಹೇಳೋದಕ್ಕೆ ಅನುವು ಮಾಡಿಕೊಡ್ತಾ ಈ ಕಾರ್ಯಕ್ರಮವನ್ನ ಮುಗಿಸೋದಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನ ಕೇಳ್ತಿದ್ದೇನೆ. ನಮ್ಮ ಶರಣಪ್ಪನವರು ವಿದೇಶಕ್ಕೆ ಹೊರಟಿರೋದ್ರಿಂದ ಅವರಿಗೆ ಸುಖ ಪ್ರಯಾಣವನ್ನ ಸಾಮೂಹಿಕವಾಗಿ ಹಾರೈಸುವ ಅವಕಾಶನೂ ಕೂಡ ಇದರಲ್ಲಿ ಉಪಯೋಗಿಸ್ಕೊತಾ ಇದ್ದೀನಿ. ವೈಯಕ್ತಿಕವಾಗಿ ಹೇಳೋದು ಬೇರೆ ಮಾತು. ಅಂತ ಸಂದರ್ಭ ಇವತ್ತು ಸಿಕ್ ಬಂದಿದ್ದಕ್ಕೆ ನಾನಂತೂ ಇವತ್ತು ಸಂತೃಪ್ತನಾಗಿದ್ದೀನಿ. ನನ್ನ ಈ ಇವತ್ತಿನ ಕ್ಷಣಗಳೆಲ್ಲವೂ ಕೂಡ ಸಂತೋಷವಾಗಿ ಕಳೆದಿದ್ದೀನಿ. ಯಾಕೆಂದ್ರೆ ಒಂದು ಹೇಳೋರು ಒಂದು ಮಾದರಿ ಆಗ್ಬೇಕಲ್ಲ, ಸಂತೋಷನ ಹೇಗೆ ಆನಂದಿಸೋದು ಅಂತ. ಆ ಆನಂದವನ್ನು ಕೊಟ್ಟ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈಗ ಪ್ರಶ್ನೋತ್ತರ. ಕೇಳಿಸ್ತಾ? ಹಾ, ಹಲೋ. ತಗೊಳ್ಳೋದು ಹೊರಗಾಕ್ಬೇಕಿದ್ರೆ, ವಿಶ್ವಾಸ ಮಾಡಬೇಕಿದ್ರೆ ನಿರುತ್ಸಾಹವನ್ನು ಹೊರಗಾಕ್ಬೇಕು ಅಂತೇಳಿ ಮೊದಲು ಅಂತ ಹೇಳ್ತಿದ್ವಿ. ಅದನ್ನ ಅದೇ ಈ ಸಂದರ್ಭ ಆಡಿಯೋ ಡಿಸ್ಟರ್ಬೆನ್ಸ್ ಇದೆ ಸರ್, ಮತ್ತೊಮ್ಮೆ ಹೇಳಿ ಸರ್ ಪ್ಲೀಸ್. ಗಣೇಶ್ ಕೇಳಿಸ್ತಾ ಇಲ್ಲ, ಸ್ವಲ್ಪ ನೀವು ಆಡಿಯೋದೇನೋ ಡಿಸ್ಟರ್ಬೆನ್ಸ್, ಇನ್ನೊಂದ್ಸರಿ ಹೇಳಿ. ಈಗ ಕೇಳುತ್ತಾ ಸರ್? ಹಲೋ ಸರ್. ಹಾಂ, ಅದೇ ಏನಿಲ್ಲ,
ನಿಮ್ಮ ಉಪನ್ಯಾಸ ಚೆನ್ನಾಗಿತ್ತು. ಹಾ ನೀವು ಮೊದಲು ಹೇಳ್ತಿದ್ದು ನಾವು ಉಸಿರಾಟ ಹೇಗಿರ್ಬೇಕು ಅಂತೇಳಿ ನೀವು ಹೇಳ್ತಿದ್ರಿ. ಹಾ ಉಸಿರು ಒಳಗೆ ತಗೊಳ್ಬೇಕಿದ್ರೆ ಉತ್ಸಾಹನ ಒಳಗೆ ತಗೊಳ್ಬೇಕು, ಉಸಿರನ್ನ ಹಾ. ಹೊರಗಾಕ್ಬೇಕಿದ್ರೆ ನಿರುತ್ಸಾಹನ ಹೊರಗಾಕ್ಬೇಕು ಅಂತ ಹೇಳ್ತಿದ್ರಿ. ಹಾ ಅದನ್ನು ಹಾ. ಈಗ ಅನುಕ್ಷಣದ ಆನಂದಕ್ಕೆ ಸ್ವರೂಪವಾಗಿತ್ತು, ನೆನಪಾಯ್ತು. ಅದು ಉಸಿರಾಟದ ರೂಪಕದಲ್ಲಿ ಹಾಗೆ ಹೇಳಿದ್ದೆ. ಉಸಿರಾಟವೇ ಬೇರೆ, ಸೋರಿಕೆಯೇ ಬೇರೆ. ಅದರಿಂದ ಎರಡರಲ್ಲೂ ಗಾಳಿ ಇದೆ ಅನ್ನೋದಿದೆ, ರಂಧ್ರ ಇದೆ, ಗಾಳಿ ಇದೆ ಎರಡರಲ್ಲೂ. ಆದ್ರೆ ಎರಡು ಪ್ರಕ್ರಿಯೆಗಳು ಬೇರೆನೆ ಅಂತ ಇವತ್ತು ಹೇಳಿರುವ ರೂಪಕ್ಕೂ ಅದಕ್ಕೂ ಪರಸ್ಪರ ಇದೇನಾಗೋದಿಲ್ಲ, ಕ್ಲಾಶ್ ಏನಾಗೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಹಲೋ ಹಲೋ, ಹೇಳಿ ಹೇಳಿ. ಹ? ಜಯಶೀಲ ಅವರ, ಹಾ ಹೇಳಿ. ಜಯಶೀಲ ಅವರೇ ಹೇಳಿ. ಅಲ್ಲ, ಅವರೇ ಆನ್ ಮಾಡಿ ಆಫ್ ಮಾಡ್ಕೊಂಡ್ರು. ಅವ್ರೇನು ಹೇಳಿ, ಅವ್ರು ಇನ್ನೇನು ಮಾತಾಡ್ತಾರೆ ಬಿಡು. ಇನ್ಯಾರ್ದಾದ್ರು ಪ್ರತಿಕ್ರಿಯೆ, ಪ್ರಶ್ನೆ ಇದೆಯಾ? ನಮಸ್ಕಾರ ಸರ್. ಸೋಮಶೇಖರ್ ಅವರು, ಹೇಳಿ ಸರ್. ಸೋಮಶೇಖರ್ ಅವರು, ಬಹಳ ಸೊಗಸಾಗಿ ಇತ್ತು ಸರ್ ಇದು ಸರ್. ಜೊತೆಗೆ ಗೌರಿಗೆ ಹುಟ್ಟುಹಬ್ಬದ ಶುಭಾಶಯಗಳು, ಅದು ಒಂದು ಹೇಳ್ತೀನಿ ಸರ್. 19ನೇ ವರ್ಷದ ಹುಟ್ಟುಹಬ್ಬ. ಕೇಳಿಸ್ತಾ ಇಲ್ಲ. ಓ ಹೌದಾ ಸರ್. ನಾಗರಾಜ್ ಸರ್ಗೆ ಧನ್ಯವಾದಗಳು. ಉತ್ತಮವಾಗಿ ಒತ್ತಡ ನಿರ್ವಹಣೆ ಬಗ್ಗೆ ಹೇಳ್ಕೊಟ್ಟಿರುವತ್ತು. ನಾವೆಲ್ಲರೂ ಸಹ ತಂತ್ರಜ್ಞಾನ ನಮ್ಮ ಸಹಕಾರಕ್ಕೆ ಬರುತ್ತೆ ಅಂತ ನಾವು ಅನ್ಕೊಂಡಿದೀವಿ. ಆದ್ರೆ ತಂತ್ರಜ್ಞಾನದ ಅಭಿವೃದ್ಧಿ ನಮ್ಮ ಜೀವನದಲ್ಲಿ ನಮಗೆ ಮತ್ತಷ್ಟು ಒತ್ತಡಕ್ಕೆ ಸಿಲುಕಿಸಿದೆ. ಆದ್ರೆ ಈ ತಂತ್ರಜ್ಞಾನ ಇಲ್ಲದಕ್ಕಿಂತ ಮೊದ್ಲೇನೆ ಕವಿಯ ಮನಸ್ಸು ಈ ಒತ್ತಡ ನಿವಾರಣೆಗೆ ಹಲವಾರು ಸಲಹೆಗಳನ್ನು ಕೊಟ್ಟಿರೋದನ್ನ ತಮ್ಮ ಎಲ್ಲಾ ಇದ್ರಲ್ಲಿ ಹೇಳ್ಕೊಡ್, ತಮ್ಮ ಉಪನ್ಯಾಸದಲ್ಲಿ ಅದಕ್ಕೆಲ್ಲ ಉತ್ತರ ಸಿಕ್ತು. ಹಾಗೇನೆ ಶರಣಪ್ಪ ಸರ್ ಇವತ್ತು ಮಗಳ ಬರ್ತಡೆಯನ್ನ ಈ ರೀತಿ ಆಚರಣೆ ಮಾಡ್ತಾ ಇರೋದು ತುಂಬಾ ಉತ್ತಮವಾದ ಅಂಶ. ಹಾಗೇನೆ ಅವರ ಬರ್ತಡೇ ದಿನನೇ ಅವರ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದು, ಹಾಗೂ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದು ಮತ್ತು ತಮ್ಮಂತವರ ಉಪನ್ಯಾಸವನ್ನ ಕೇಳುವಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಶರಣಪ್ಪ ಸರ್ ಅವ್ರ ಕುಟುಂಬದವರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಗೌರಿಗೂ ಸಹ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಓಕೆ, ಧನ್ಯವಾದಗಳು. ಒಂದು ಇನ್ನೊಂದೇನಂದ್ರೆ, ನಾವು ಪಂಕ್ಚರ್ ಆದ್ರೆ ಯಾರ ಹತ್ರ ಹೋಗ್ತೀವಿ, ಪಂಕ್ಚರ್ ಆವಾಗ ಸರಿ ಮಾಡ್ಕೊಡಪ್ಪ ಅಂತ. ನಮ್ಮ ಮನದ ಪಂಕ್ಚರ್ನ ನಾವೇ ಮಾಡ್ಕೋಬೇಕು ಅನ್ನೋದು ತುಂಬಾ ವಿಶೇಷವಾದಂತ ವಿಚಿತ್ರ ಇದೆ. ನೀವು ಮಾತಾಡಿ ಸರ್. ಸರ್, ಈಗ ಪ್ರೊಫೆಸರ್ ಅವರು ಹೇಳಿದ ಹಾಗೆ ನನ್ನ ಪ್ರಶ್ನೆ ಅವರೇ ಇಟ್ಕೊಂಡ್ರು. ಟೈರ್ ನಲ್ಲಿ ರಂಧ್ರ ಬಿದ್ದಾಗ ಗಾಳಿ ಹೊರ ಹೋಗುತ್ತೆ, ಅದನ್ನ ಪಂಚರ್ನ ನಾವು ತಿದ್ದಿ ಅದನ್ನ ಸರಿಪಡಿಸ್ತೀವಿ. ಆದ್ರೆ ಇನ್ನೊಂದ್ಸರಿ ಪಂಚರ್ ಆಗುತ್ತೆ ಅಂತ ಎಚ್ಚರಿಕೆಯಿಂದ ಇರ್ತೀವಿ. ಆದ್ರೆ ಮನಸ್ಸಿನಲ್ಲಿ ರಂಧ್ರ ಬಿದ್ದಾಗ ಆ ಎಚ್ಚರಿಕೆ ಎಲ್ಲೋ ತಪ್ಪಿಡುತ್ತೆ ಅಂತ ನನ್ನ ಇದು. ಆ ಆನಂದದ ಅನುಕ್ಷಣದಲ್ಲಿ ಆ ಮನಸ್ಸನ್ನ ಹೇಗೆ ಆ ರಂಧ್ರವನ್ನ ಕ್ಲೋಸ್ ಮಾಡ್ಬೇಕು ಅಥವಾ ಹೇಗೆ ಅದನ್ನ ಬಂದ್ ಮಾಡ್ಬೇಕು ಎಂಬುದು ಇನ್ನೂ ಗೊಂದಲ ನನ್ನಲ್ಲಿ ಕಾಡ್ತಾ ಇದೆ ಸರ್. ಅದು ಆದಷ್ಟು ಮಟ್ಟಿಗೆ ಅನುಕ್ಷಣದ ಆನಂದದ ರೀತಿಯಲ್ಲೇನೆ ಆ ರಂಧ್ರವನ್ನ ಮುಚ್ಚಲಿಕ್ಕೆ, ಮನಸ್ಸಿನ ರಂಧ್ರವನ್ನ ಮುಚ್ಚಲಿಕ್ಕೆ ನಾನು ಪ್ರಯತ್ನಿಸ್ತೀನಿ ಸರ್. ತುಂಬಾ ಅದ್ಭುತವಾಗಿ ಈ ಕಾರ್ಯಕ್ರಮ ಮೂಡಿ ಬಂತು. ಹಾಗೇನೆ ಸಿದ್ದೇಶ್ ಮತ್ತೆ ಸೋಮಶೇಖರ್ ಸರ್ ಅವರೆಲ್ಲರೂ ಶುಭಾಶಯ ಕೋರಿದ್ರಿ. ಪ್ರತಿಯೊಬ್ರು ಪ್ರೋಮಿತಾ ಗೌರಿ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ರಿ. ಅವರೆಲ್ಲರಿಗೂ ನಮ್ಮ ಪ್ರೋಮಿತಾ ಗೌರಿಯ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್. ಆದ್ರೆ ಇವತ್ತು ಯಾಕೋ ಸ್ವಲ್ಪ ಆಡಿಯೋ ತಕರಾರು ಮಾಡ್ತಿರೋದ್ರಿಂದ ಪ್ರಶ್ನೆಗಳಿಗೆ ಕಷ್ಟ ಆಗ್ತಾ ಇದೆ ಅಷ್ಟೇ. ಇನ್ ಯಾರಾದ್ರೂ ಹೇಳಿ ನೋಡಿ, ಪ್ರಯತ್ನ ಮಾಡೋಣ ಇನ್ನೊಂದ್ಸರಿ. ಸಿದ್ದೇಶ್ ಅವ್ರ ಮಾತು ಚೆನ್ನಾಗಿ ಕೇಳಿಲ್ಲ, ಅದು ಆನ್ ಮಾಡ್ತೀವಿ. ಇನ್ಯಾರದ್ದಾರು ಪ್ರತಿಕ್ರಿಯೆ ಇಲ್ಲೇ ಇದ್ರೆ ಕಾರ್ಯಕ್ರಮ ಮುಗಿಸ್ಬೋದು, ವಂದನಾ ಅರ್ಪಣೆ ಮಾಡಬಹುದು ಅಂತ ಕಾಣುತ್ತೆ. ಬನ್ನಿ ಬನ್ನಿ. ನಾನು ಯಾವುದೇ ಪ್ರಶ್ನೆ ಇಲ್ಲ ಅಂತಂದ್ರೆ ಕಾರ್ಯಕ್ರಮ ಮುಗಿಸೋಣ. ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನ ಈಗ ಮುಗಿಸೋಣ. ಶುಭರಾತ್ರಿ.
ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್.